ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ಒಂದು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬದಲಾಗಿ ಮಾತಾಡೋಣ. ಅದೇನು ಅಂತಂದರೆ ಸೋಲ್ ಕಾಂಟ್ರಾಕ್ಟ್ ಅಂತ. ಓಕೆ, ಸೋಲ್ ಕಾಂಟ್ರಾಕ್ಟ್ ಅಂತಂದರೆ ನಮ್ಮ ಪ್ರೀವಿಯಸ್ ಬರ್ತ್, ಅಂದ್ರೆ ನಮ್ಮ ಪಾಸ್ಟ್ ಲೈಫ್ದೊಳಗೆ ನಾವು ಏನು ಮಾಡಿದ್ವಿ ಆ ತಪ್ಪುಗಳನ್ನು ಈಗಿಲ್ಲಿ ಸರಿ ಮಾಡ್ಕೋಬೇಕು ಹೆಂಗೆ ಅಂತಂದು ಹೇಳಿ ನಾವೇನು ಮಾಡಿರ್ತೀವಿ, ಅದರದ್ದೊಂದು ಬ್ಲೂ ಪ್ರಿಂಟ್ ತೊಗೊಂಬಂದಿರ್ತೀವಿ. ಬ್ಲೂ ಪ್ರಿಂಟ್ ಅಂದರೆ ಈಗ ನಾವು ಮನೆ ಕಟ್ಟೋ ಸಲ ಆಗೋದು ನಾವು ಬ್ಲೂ ಪ್ರಿಂಟ್ ತೊಗೋತೇವಲ್ಲ. ಎಲ್ಲೆಲ್ಲಿ ಏನೇನು ಆಗಬೇಕು, ಯಾವ ಟೈಮ್ದಾಗ ಏನೇನು ಆಗಬೇಕು, ಮನೆ ಹೆಂಗೆ ಕಟ್ಟಬೇಕು, ಯಾವ ಥರ ಟೈಲ್ಸ್ ಹಾಕ್ಬೇಕು, ಹೆಂಗೆ ನಾವು ಬ್ಲೂ ಪ್ರಿಂಟ್ ತೊಗೊಂಬಂದಿರ್ತೀವಿ. ಅಥವಾ ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಈ ಜನ್ಮದೊಳಗೆ ಅದನ್ನು ನಾವು ಹೇಳಿ ಬಂದಿರ್ತೀವಿ. ಅದು ಹೆಂಗಿರ್ಬೋದು ಅಂದ್ರೆ ರಿಲೇಟೆಡ್ ಇರ್ಬೋದು, ದುಡ್ಡಿನ ರಿಲೇಟೆಡ್ ಇರ್ಬೋದು, ಅಥವಾ ಪಾರ್ಟ್ನರ್ನ ರಿಲೇಟೆಡ್ ಇರ್ಬೋದು, ಅಥವಾ ಹಿಂಗೂ ಇರ್ಬೋದಲ್ಲ. ಪಾಸ್ಟ್ ಲೈಫ್ದೊಳಗೆ ಏನಾದರೂ ಭಾಳ ಪ್ರಾಬ್ಲಮ್ ಆಗಿರ್ತೈತಿ, ಇಮೋಷ್ನಲ್ ಪ್ರಾಬ್ಲಮ್. ಅವು ಇಷ್ಟು ಹರ್ಟ್ ಆಗಿರ್ತೈತಲ್ಲ, ಅಂದ್ರೆ ಆಗಿರ್ತೈತೆ ಅದು. ಅವಾಗ ಏನಾಗಿರ್ತೈತಿ ಅಂತಂತಂದ್ರೆ ಅದನ್ನು ವಿಚಾರ ಮಾಡಿ 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 ಬಹುತೇಕ ಅದ್ರೊಳಗೆ ಮನುಷ್ಯ ಹೋಗಿಬಿಟ್ಟಿರ್ತೈತಿ. ಈಗ ಹೆಂಗಂತಂದ್ರೆ ಅದು ನಮ್ಮ DNA ನಮ್ಮ ಜೀನ್ಸ್ದೊಳಗನ್ರಿ ಅದು ವಂಶದ ಪಾಸಾಗಿ ಬಂದಿರ್ತೈತಿ. ಮತ್ತು ನೀವು ಅದನ್ನು ಹಂಗೆ ಬಿಟ್ರಿ ಅಂದ್ರೆ ಅದು ಹಂಗೆ ಉಳ್ಕೊತೈತಿ. ಸೊ ಡೆಸ್ಟಿನಿ ಏನು ಮಾಡಿರ್ತೈತಿ ಅಂತಂದ್ರೆ ಅದನ್ನು ನೀವು ಕಲ್ಕೊಡ್ರಿ ಅಂತಂದು ಹೇಳಿ, ಅದನ್ನು ಹೀಲ್ ಮಾಡಿಕೊಡ್ರಿ ಅಂತಂದು ಹೇಳಿ ಈ ಜನ್ಮದಾಗ ನಿಮಗೆ ಅದಕ್ಕೆ ಬೇಕಾದಂಥ ಕೆಲವೊಂದು ವಿಷಯಗಳನ್ನು ನಿಮಗಿಲ್ಲಿ ಪ್ರೊವೈಡ್ ಮಾಡ್ತೈತಿ. ಅಂದ್ರೆ ಕೆಲವೊಂದು ಸರ್ತಿ ಹೆಂಗಂದ್ರೆ ನಾವು ಹೀಲಿಂಗ್ ಮಾಡ್ಕೊಳಕ್ಕೆ ಬಂದಿರ್ತೇವೆ ಇಲ್ಲಿ. ಕೆಲವೊಂದು ಸರ್ತಿ ಹಿಂಗಿರ್ತೈತಲ್ಲ, ನಾವು ಜನರನ್ನ ಹೀಲ್ ಮಾಡಕ್ಕೆ ಬಂದಿರ್ತೇವೆ. ನಮಗೆ ಅದನ್ನು ಕೆಲಸ ಕೊಟ್ಟಿರ್ತಾನೆ. ಹೆಂಗಪ್ಪ ಅಂದ್ರೆ ಭಾಳ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ 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 ಎಲ್ಲ ಅಕ್ಯುಮುಲೇಟ್ ಮಾಡಿರ್ತೈತಿ. ಅಕ್ಯುಮುಲೇಟ್ ಮಾಡಿದ ಕೂಡ ಹೆಂಗಿರ್ತೈತಿ ಅಂದರೆ ಟೈಮ್ ಪೀರಿಯಡ್ ಕಡಿಮೆ ಇರ್ತೈತಿ, ಮತ್ತು ಹೋಗಿಬಿಡ್ತೈತಿ ಮನುಷ್ಯ ಅಲ್ಲಿಂದ. ಸೊ ನಾವು ಏನು ಮಾಡ್ತೀವಿ ಅಂದರೆ ಅದೆಲ್ಲ ನಾಲೆಜ್ ತೊಗೊಂಬಂದಿರ್ತೇವೆ ಇಲ್ಲಿ. ಈ ಸಾರಿ ಅದನ್ನೆಲ್ಲ ನಾಲೆಜ್ ಇಲ್ಲಿ ಕೊಡ್ತಾರೆ. ಸೊ ಹೇಳ್ತಾರೆ, ನೀವು ಈ ಕೆಲಸ ಮಾಡಿರಿ ಇದನ್ನಿಲ್ಲಿ ಅಂತಂದೇಳಿ. ಸೊ ಇದಕ್ಕೆ ಸೋಲ್ ಕಾಂಟ್ರಾಕ್ಟ್ ಅಂತ. ಅಂದರೆ ಸೋಲ್ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಂದಿರ್ತೈತಿ ಇಲ್ಲಿ. ನಾವು ಇದನ್ನು ಮಾಡ್ತೇವೆ, ನಾವು ಕಲ್ಕೊತೇವೆ, ನಾವು ಮುಂದೆ ಹೋಗ್ತೇವೆ. ನಾನು ನಿಮಗೆ ಗೊತ್ತೈತಿ ಮೇಲೆ ಹೇಳ್ತಿರ್ತೇನೆ, ನೀವು ಒಂದೇ ತಪ್ಪನ್ನು ಮೇಲೆ ನಿಮ್ಮ ಜೀವನದೊಳಗೆ ಎದಕ್ಕೆ ಆಕತಿ, ಅಥವಾ ಒಂದೇ ವಿಷಯನ ನೀವು ನಿಮ್ಮ ಲೈಫ್ದೊಳಗೆ ಮೇಲೆ ಯಾಕೆ ಫೇಸ್ ಮಾಡ್ತೀರಿ ಅಂತಂತಂದ್ರೆ ಅದರಲ್ಲೇ ನೀವು ಲೆಸನ್ ಕಲ್ತಿಲ್ಲ ಅಂತ ನಾನು ಹೇಳ್ತಿರ್ತೇನಲ್ಲ, ಇದ್ರ ಸಲುವಾಗಿನ ಲೆಸನ್ ಕಲೀರಿ ಅಂತಂದು ಹೇಳಿ. ಈಗ ನೋಡಿರಿ, ಮೊನ್ನೆ ಯಾವುದೋ ಒಂದು ಒಬ್ಬರು ಬಂದಿದ್ರು. ಸೊ ನಾನು ಹೇಳಾಕತ್ತಿದ್ದೆ ಅವರಿಗೆ, ನೋಡಿರಿ ಇದೆಲ್ಲ ಇವೆರಡು ಕಾರ್ಮಿಕ್ ಡೆಟ್ ಇದ್ದದ್ದು ಪತ್ರಿ ಅದಾವೆ, ನಿಮ್ಮದು ಮತ್ತು ನಿಮ್ಮದು ವೈಫದ್ದು. ಓಕೆ, ಸೊ ಈಗ ಇದು ಅತಿರೇಕಕ್ಕೆ ಹೋಗೈತಿ. ಎದಕ್ಕೆ ಹೋಗೈತಿ ಅಂತಂತಂದ್ರೆ ಈಗ ಅದನ್ನು ಆ್ಯಕ್ಚುಲಿ ಲಾಸ್ಟ್ ಬರ್ತದಾಗೂ ನೀವು ಇದನ್ನ ಮಾಡಿದ್ರಿ. ಈ ಬರ್ತದ ಹೆಂಗಂತಂತಂದ್ರೆ ದೇವ್ರು ನಿಮಗೆ ಯಾವ ಥರದ ಸನ್ನಿವೇಶಗಳನ್ನು ತೊಗೊಂಬರ್ತಾನೆ, ನೀವು ಅದನ್ನು ಅನುಭವಿಸಿ ಅದನ್ನು ದಾಟಬೇಕು. ಬಟ್ ಅವ್ರು ಹೆಂಗೆ ಹೇಳಾಕತ್ತಾರ ಅಂದ್ರೆ, ಇಲ್ಲ ನೀವೇನೇ ಮಾಡಿರಿ, ನನಗೆ ಏನಾದರೂ ಮಾಡಬೇಕು, ನಮ್ಗೆ ಅವರೇ ವಾಪಸ್ ಬೇಕು. ಅರೆ, ಯು ಆರ್ ನಾಟ್ ಲರ್ನಿಂಗ್ ದ ಲೆಸನ್. ನನಗೆ ಮತ್ತೂ ಅತ್ತಬೇಕಂತ ಅದ ಒಂದು ಲೂಪ್. ನಾ ಮತ್ತೆ ಅದ್ರಾಗ ಸಿಕ್ಕಾಕೋತೀನಿ, ಮತ್ತು ಅಕ್ಕಿನೂ ಬರ್ತಾಳು, ಅವನು ಬರ್ತಾನು, ಮತ್ತು ಕಿತ್ತಾಡೋದು, ಮತ್ತು ಬಿಟ್ಟು ಹೋಗೋದು. ಬರೀ ಇದು ಲೈಫ್ ಟೈಮೆಲ್ಲ ನೀವು ಇದನ್ನ ಮಾಡ್ತಿರ್ತೀರಿ. ಇದೇನಪ್ಪ ಅಂತಂದ್ರೆ ಮತ್ತು ನೆಕ್ಸ್ಟ್ ಲೈಫಿಗೆ ಇದು ಎಕ್ಸ್ಟೆಂಡ್ ಆಕೈತಿ. ಸೊ ಅದಕ್ಕೆ ಹೆಂಗೆ ಅಂತಂತಂದ್ರೆ ನಮ್ಮ ಜೀವನ ನಾವು ಸರಿ ಮಾಡ್ಕೋಬೇಕು ಅಂತಂತಂದರೆ ನಾವು ಪಾಠಗಳನ್ನು ಕಲಿಬೇಕಿಲ್ಲಿ. ಒಂದೇ ವಿಷಯಕ್ಕೆ ಅತಿಯಾಗಿ ಬೆನ್ನು ಹತ್ತಬಾರ್ದು. ಎಕ್ಸೆಸ್ ಈಸ್ ಆಲ್ವೇಸ್ ಬ್ಯಾಡ್. ಅದರಿಂದ ನಮಗೆ ಉಪಯೋಗ ಅಂತೂ ಆಗೋದಿಲ್ಲ, ಖರೆ ಹಾನಿ ಅಂತೂ ಪಕ್ಕ ಆಕತ್ತೆ. ಸೊ ಈಗ ನಾವೇನು ಮಾಡೋಣ ಅಂತಂತಂದ್ರೆ ಒಂದು ಜನರಲ್ ರೀಡಿಂಗ್ ನೋಡೋಣ, ನಿಮ್ಮ ಸೋಲ್ ಯಾವ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಲ್ಲಿ ಬಂದೈತಿ ಅಂತ. ಓಕೆ, there are so many cards.
ಓಕೆ, 7 ಆಫ್ ಕಪ್ಸ್ ಇಸ್ ದೇರ್. ಓಕೆ, ನೋಡಿರಿ, ಈಗ ನಾವು ಇದನ್ನು ಕಿಂಗ್ ಆಫ್ ವಾಂಡ್ಸ್ ತೊಗೊಂಡ್ವಿ ಅಂತ ಇಟ್ಕೊಡ್ರಿ. ಓಕೆ, ಕಿಂಗ್ ಆಫ್ ವಾಂಡ್ಸ್ ಏನು ಹೇಳ್ತದೆ ನೋಡ್ರಿ, ಈ ಸಾರಿ ನಿಮ್ಮ ಸೋಲ್ ಯಾವ ಕಾಂಟ್ರಾಕ್ಟ್ ತೊಗೊಂಬಂದೈತಿ ಅಂತಂತಂದ್ರೆ, ಎಲ್ಲನೂ ದೇವ್ರು ಮಾಡ್ತಾನಂತಿರಂಗಿಲ್ಲ, ಎಲ್ಲನೂ ನಾನು ಮಾಡ್ತೀನಿ ಅಂತಿರಂಗಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂತಂದ್ರೆ, ಮ್ಯಾನಿಫೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ. ಟ್ರೈ ಟು ಮ್ಯಾನಿಫೆಸ್ಟ್. ಏನು ಬೇಕು ನಿಮಗೆ, ಹೆಂಗೆ ಅಂತಂತಂದ್ರೆ, ನನಗೆ ಏನು ಬೇಕು ಅನ್ನೋದನ್ನು ಭಾಳ ಇಂಪಾರ್ಟೆಂಟ್, ಗುರ್ತಾಗೋದೂ ಭಾಳ ಇಂಪಾರ್ಟೆಂಟ್. ಈಗ ಭಾಳ ಮಂದಿ ಕೇಳಿ ನೋಡ್ರಿ, ಏನು ಬೇಕು ನಿನಗಂತ ಗೊತ್ತಿರೋದಿಲ್ಲ ಅವ್ರಿಗೆ ಲೈಫ್ದಾಗ ಏನು ಬೇಕಂತೇಳಿ. ಬಟ್ ಅವ್ರು ಹೇಳ್ತಿರ್ತಾರೆ, ಇಲ್ರಿ ನಮ್ಮ ಲೈಫ್ದಾಗ ಗ್ರೋತ್ ಇಲ್ರಿ, ನಮ್ಮ ಲೈಫ್ದಾಗ ಹಂಗಿಲ್ರಿ, ನಮ್ಮ ಲೈಫ್ದಾಗ ಹಿಂಗಿಲ್ರಿ. ಬಟ್ ನಿನಗೆ ಕೇಳ್ರಿ ಅವ್ರು, ನಿನಗೇನು ಬೇಕಾಗೈತಿ, ಎಕ್ಸಾಕ್ಟ್ಲಿ ಏನು ಬೇಕು ನಿನಗೆ ಲೈಫ್ದೊಳಗೆ, ನನಗೇನು ಹಿಂಗೆ ಬೇಕಂತಲ್ಲ ಬಿಡ್ರಿ, ನನಗೇನು ಹಂಗೆ ಬೇಕಂತಲ್ಲ ಬಿಡ್ರಿ ಅಂತ ಏನೇನೇನೋ ಹೇಳ್ತಿರ್ತಾರೆ. ಇದರ ಅರ್ಥ ಇಲ್ಲಿ ಏನಂತಂತಂದ್ರೆ ವಿಷನ್ ಇಲ್ಲ ಸರಿ ಅಂತದು. ನೋ ಲೀಡರ್ಶಿಪ್ ಕ್ವಾಲಿಟೀಸ್. ಲೀಡರ್ಶಿಪ್ ಕ್ವಾಲಿಟೀಸನ್ನು ಬೆಳೆಸ್ಕೊಡ್ರಿ. ಒಂದು ಪರ್ಸ್ನಲ್ ಒಂದು ನಿಮ್ಮ ಪೊಟೆನ್ಷಿಯಲ್ ಏನಂತಂದು ಹೇಳಿ ಅರ್ಥ ಮಾಡಿಕೊಡ್ರಿ. ನಿಮ್ಮ ಪವರ್ ಏನಂತಂದು ಹೇಳಿ ಅರ್ಥ ಮಾಡಿಕೊಡ್ರಿ. ಆಮೇಲೆ ಜೀವನದೊಳಗೆ ಹೈಯರ್ ವಿಷನ್ ಇಟ್ಕೊಡ್ರಿ. ಜೀವನದೊಳಗೆ ಆ್ಯಕ್ಷನ್ ಓರಿಯೆಂಟೆಡ್ ಇರ್ರಿ ಅಂತ ಹೇಳ್ತೈತಿ ಅದು. ನಿಮ್ಮ ಸೋಲ್ ಈ ಕಾಂಟ್ರಾಕ್ಟಿಗೆ ಬಂದೈತಿ. ಇಲ್ಲಿ ಹೆಂಗೆ ಅಂತಂದ್ರೆ ಬಹುತೇಕ ನೀವು ಹೆದರ್ತಿರ್ಬೋದು ವಿಷಯಗಳಿಗೆ. ಸರಿ, ಹಿಂಗೆ ನಿಮಗೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಯಾವ ಥರ ಇರಬೇಕು ಆ ಥರ ನಿಮ್ಮಲ್ಲಿ ಇಲ್ಲ. ಬಟ್ ನೀವೇನು ವಿಚಾರ ಮಾಡ್ತೀರಿ ಅಂತಂದ್ರೆ ನಿಮಗೆ ಅನಿಸುತ್ತೆ, ನನಗೆ ಅಷ್ಟು ದೊಡ್ಡ ವಿಷಯ ನಾನು ಅಚೀವ್ ಮಾಡಬೇಕು, ನಾನು ಇಷ್ಟು ದೊಡ್ಡ ವಿಷಯನ ಅಚೀವ್ ಮಾಡಬೇಕು. ಬಟ್ ಯು ಆರ್ ನಾಟ್ ಪುಟ್ಟಿಂಗ್ ಪ್ರಾಪರ್ ಎಫರ್ಟ್ಸ್ ಟುವರ್ಡ್ಸ್ ದಟ್. ಸೊ ಇದ್ರೊಳಗೆ ನೀವು ಕಡಿಮೆ ಇದ್ದೀರಿ ಅಂದಂಗಾತು. ಸೊ ನಿಮ್ಮ ಸೋಲ್ ಏನು ಹೇಳ್ತೈತಿ ಅಂತಂತಂದ್ರೆ, ಯಾವ ಕಾಂಟ್ರಾಕ್ಟ್ ಸಲಾಗಿ ಬಂದೈತಿ ಅಂತಂದ್ರೆ, ಈ ಥರದ ವಿಷಯಗಳನ್ನೆಲ್ಲ ನೀವು ಡೆವಲಪ್ ಮಾಡ್ಕೋಬೇಕು. ಈ ಜೀವನದೊಳಗೆ ಪರ್ಸ್ನಾಲಿಟಿ ಒಳಗೆ ಡೆವಲಪ್ಮೆಂಟ್ ಇರಬೇಕು. ಮನುಷ್ಯ ದೂರದರ್ಶಿ ಆಗಬೇಕು. ಆ್ಯಕ್ಷನ್ ಓರಿಯೆಂಟೆಡ್ ಇರಬೇಕು. ಆ್ಯಕ್ಷನ್ ಹೆಂಗೆ ಅಂತಂತಂದ್ರೆ ಲುಕ್, ಥಿಂಕ್ ಆ್ಯಂಡ್ ದೆನ್ ಆ್ಯಕ್ಟ್. ಮೂರೊಳಗೆ ಯಾವುದೇ ಹಿಂದೆ ಮುಂದೆ ಆದರೂ ಸಹಿತ ಪ್ರಾಬ್ಲಮ್ ಆಕೈತೆ. ಜೀವನದೊಳಗೊಂದು ದೊಡ್ಡದೊಂದು ವಿಷನ್ ಇಟ್ಕೊಡ್ರಿ ಅಂತಂತಾರೆ. ಅದೇ ಹೇಳ್ತಾರಲ್ಲ, ಸಪನಾ ಅಗರ್ ದೇಖನಾ ಹಿ ಹೈ ತೋ ಫಿರ್ 5 ಸ್ಟಾರ್ ಕಾ ದೇಖೋ ನಾ, ಝೋಪಡಪಟ್ಟಿ ಕಾ ಕ್ಯೂ, ಹೌದೇನಿಲ್ಲ? ಸೊ ಈ ಥರದ ಕ್ವಾಲಿಟೀಸು ನಿಮ್ಮಲ್ಲಿ ಇಲ್ಲ ಅಂದ ಕೂಡ ಏನು ಹೇಳ್ತೈತಿ ಅಂತಂದ್ರೆ, ಆ ಥರ ಅದನ್ನು ಬಿಲ್ಡಪ್ ಮಾಡಿಕೊಡ್ರಿ ಅಂತ. ನಾವು ಅದ್ರ ಸಲುವಾಗಿ ಬಂದೇವಿಲ್ಲೇ ನೋಡಿರಿ. ಪ್ರಿವಿಯಸ್ ಬರ್ತದೊಳಗೂ ಹೆಂಗಿರಬೇಕು ಅಂತಂದ್ರೆ, ಬಹುತೇಕ ಬೇರೆದವ್ರ ಮಾತು ಕೇಳ್ತಿರ್ಬೇಕು, ಸಣ್ಣ ಪುಟ್ಟ ವಿಷಯಕ್ಕೆ ಹೆದರ್ತಿರ್ಬೇಕು. ನೋಡಿರಿ, ಬೇರೆದವ್ರ ಮಾತು ನೀವು ಮೇಲೆ ಕೇಳ್ತಿದ್ರಿ, ಅಥವಾ ಪ್ರತಿಯೊಂದಕ್ಕೂ ನಾ ಏನು ಮಾಡಲಿ ಅಂತಂದು ಬೇರೆಯವ್ರ ಸಹಾಯ ತೊಗೋತಿದ್ರಿ ಅಂತಂದ್ರೆ, ನಿಮ್ಮ ಜೀವನದೊಳಗೆ ಗೊತ್ತಿರೋದಿಲ್ಲ ನಿಮಗೆ ಯಾವ ಥರದ ಗುರಿ ಐತಿ ಅಂತಂದು ಹೇಳಿ. ಅವ್ರು ಏನೇನು ಹೇಳ್ತಿರ್ತಾರೆ ನಾವು ಅದನ್ನು ಕೇಳ್ತೈತೇವೆ. ಅದಕ್ಕೆ ಜೀವನ ಹೆಂಗಾಗಿರ್ತೈತೆ ಅಂದ್ರೆ, ದಿಕ್ಕು ದಿಸೆ ಇಲ್ದಂಗೆ ಆ ಕಡೆ ಈ ಕಡೆ ಹೋಗಿ ಅದು ಕೊನೆಗೆ ತಾನೇ ಡೆಸ್ಟಿನೇಷನ್ ಮುಟ್ಟೋ ತನಕ ಅಂದ್ರೆ ಎಲ್ಲ ಮುಗಿದು ಬಿಟ್ಟಿರ್ತೈತೆ ಅದ್ರದ್ದು. ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಜನ ಡಿಸೈಡ್ ಮಾಡ್ತಾರೆ ಆ ಟೈಮ್ದೊಳಗೆ, ನೀವಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂತಂದ್ರೆ, ನೀವು ಮ್ಯಾನಿಫೆಸ್ಟ್ ಮಾಡಿರಿ. ಮ್ಯಾನಿಫೆಸ್ಟ್ ಮಾಡೋಕ್ಕೂ ಭಾಳ ಗಟ್ಸ್ ಬೇಕು. ವೈ ಮೀನ್ಸ್ ದಟ್ ರಿಕ್ವೈರ್ಸ್ ಪೇಷನ್ಸ್ ಯಾವಾಗ ಬರ್ತೈತಿ ಗೊತ್ತೈತಿ? ಮನುಷ್ಯನ ಹತ್ರ ತಾಳ್ಮೆ ಇದ್ದಾಗ, ವೇಟ್ ಮಾಡ್ತೀನಿ ಅಂತ ಅನ್ನುವಂಥ ಬುದ್ಧಿನೂ ಇರಬೇಕು. ಅವಾಗ ಎದಕ್ಕೂ ನೀವು ಹೈಪರ್ ಆಗಲಾರ್ದಂಗೆ ಇರಬೇಕು. ಧೈರ್ಯ ಇರ್ಬೇಕು, ನಾ ಮಾಡಾಕತ್ತಿದ್ದನ್ನು ಆಗತೈತಿ ನನ್ನ ಕೈಲಿ ಅಂತಂದೇಳಿ. ಸೊ ನಿಮ್ಮ ಸೋಲ್ ಎದ್ರ ಸಲುವಾಗಿ ಬಂದೈತಿ ಅಂತಂತಂದ್ರೆ, ಈ ಕಾಂಟ್ರಾಕ್ಟ್ ಮೇಲೆ ಬಂದೈತಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೋಲ್ ಕಾಂಟ್ರಾಕ್ಟ್. ಆಮೇಲೆ ಅದರೆಡೆಗೆ ವರ್ಕ್ ಮಾಡೋಕೆ ನೋಡ್ರಿ. ಇಲ್ಲಾಂದ್ರೆ ಏನಾಕೈತಿ ಅಂತಂದ್ರೆ, ಸೇಮ್ ಪ್ಯಾಟರ್ನ್ ನೆಕ್ಸ್ಟ್ ಬರ್ತ್. ಅಲ್ಲಿಯೂ ಆಗಲಿಲ್ಲಪ್ಪ, ಸೇಮ್ ಪ್ಯಾಟರ್ನ್ ನೆಕ್ಸ್ಟ್ ಬರ್ತ್. ಕುಚ್ ನಹಿ ಕರ್ನೆ ಕಾ, ಬಸ್ ಘೂಮ್ತೆ रहने का. ಈ ಸೈಕಲ್ದೊಳಗನೆ ಇರೋದು. ಈ ಸೈಕಲ್ ಬಿಟ್ಟು ಎಲ್ಲಿ ಹೊರಗೆ ಹೋಗಂಗಿಲ್ಲ ನೋಡಿರಿ. 5 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ? 5 ಆಫ್ ಸೋರ್ಟ್ಸ್ ನಿಮ್ಮ ಸೋಲ್ ಏನು ಕಾಂಟ್ರಾಕ್ಟ್ ತೊಗೊಂಡು ಬಂದಿರ್ಬೋದು ಅಂತಂದ್ರೆ, ಪ್ರೀವಿಯಸ್ ಲೈಫ್ದೊಳಗೆ ನಿಮ್ದು ಹೆಂಗಿರ್ಬೋದು ಅಂತಂದ್ರೆ, ನಿಮ್ಮ ಲೈಫ್ದೊಳಗೆ ಅನ್ನೆಸೆಸರಿ ಯಾವುದಾರ ವಿಷಯದ ನೀವು ಸಿಕ್ಕಾಕೋತಿರ್ಬೋದು. ಯಾಕಂದ್ರೆ ಬಹುತೇಕ ನಿಮ್ಮ ಕಡೆ ಟೈಮ್ ಭಾಳ ಇತ್ಕಂತತಿ. ಮತ್ತು ಹಿಂಗೆ ಇರ್ತೈತಲ್ಲ, ಟೈಮ್ ಭಾಳ ಇತ್ತು ಅಂತ ಅಂದ್ಕೊಳ್ಳಿ, ಇಲ್ಲಿ ಸಲ್ಲದ ವಿಷಯದೊಳಗೆಲ್ಲ ಮೂಗು ತೋರಿಸ್ಕೊಂತ ಅಡ್ಡಾಡೋದು. ಈ ಥರದ್ದು ನೀವು ಮಾಡ್ತಿದ್ರಿ. ಸೊ ಇಲ್ಲಿ ಹೆಂಗೈತೆ ಅಂತಂದ್ರೆ, ಅಂಥ ಜನರ ಈಗ ನಿಮ್ಮ ಆಸ್ಪಾಸ್ ಇರ್ತಾರೆ. ನೀವು ಗಾಸಿಪಿಂಗು ಮಾಡ್ತಿರ್ಬೋದು ಹೌದು ಜನದೊಳಗೆ.
ಬೇರೆಯವ್ರಿಗೆ ಕೇಡನ್ನು ಬಯಸ್ತಿರ್ಬೋದು. ಅದಕ್ಕೆ ಈಗ ಅವ್ರು ಏನು ಹೇಳಾಕತ್ತೈತಿ, ಈಗ ನಿಮ್ಮ ಸೋಲ್ ಏನು ಹೇಳ್ತೈತಿ, ಸೋಲ್ ಏನು ಕಾಂಟ್ರಾಕ್ಟ್ ತೊಗೊಂಬಂದು ಸತ್ತ ಮೇಲೆ ದೇವ್ರು ಹೇಳಿರ್ತಾನೆ ಏನು ಕಾಂಟ್ರಾಕ್ಟ್ ತೊಗೊಂಬರ್ತದೆ ಗೊತ್ತೇ. ಯಾವಾಗ ನಮ್ಗೆ ಅದನ್ನೆಲ್ಲ ನಿಂದ್ರಿಸಿ ಪಿಕ್ಚರ್ ತೋರಿಸ್ತಾರೆ, ನೋಡುವ ಶೈಲಾ ನೀ ಎಷ್ಟೆಲ್ಲ ಚೆಂದಾಗೆ ಕೆಲಸ ಮಾಡಿದಿ. ಅವಾಗ ಹೆಂಗೆ ಅಂತಂತಂದ್ರೆ ಸರಿ ತಪ್ಪುಗಳನ್ನು ನೀವು ನಿರ್ಧಾರ ಮಾಡೋಂಗಿಲ್ಲ. ಅವಾಗ ಏನಿಲ್ಲ, ನೀವು ಸಾಕ್ಷಿ ಭಾವದಿಂದ ನೋಡ್ತಿರ್ತೀರಿ. ಸರಿ ಯಾವುದು ತಪ್ಪು ಯಾವುದು ಅಂತ ನಿಮ್ಮ ಆತ್ಮಕ್ಕೆ ಗೊತ್ತಾಗಿರ್ತೈತೆ, ನಿಮ್ಮ ಬುದ್ಧಿಗಲ್ಲ, ನಿಮ್ಮ ಆತ್ಮಕ್ಕೆ ಗೊತ್ತಾಗಿರ್ತೈತೆ. ಸೊ ಅವಾಗ ನಾನಿದು ಮಾಡಿದ್ದು ಸರಿ, ನಾನಿದು ತಪ್ಪು ಮಾಡಿದ್ದು, ಇದನ್ನು ಹಂಗೆ ನೋ ಎಕ್ಸ್ಪ್ಲನೇಷನ್. ಅಲ್ಲಿ ಏನಂತಂತಂದ್ರೆ ಸ್ಟ್ರೇಟ್ ಅವೇ ನಿಮಗೆ ಎಷ್ಟು ಮಾರ್ಕ್ಸ್ ಅಂತ ಕೊಡ್ತಾರೆ ಅವರು. ಓಕೆ, ಸೊ ಅವಾಗ ನೀವೇನು ಅಂದ್ಕೊಂಡಿರ್ತೀರಿ ಗೊತ್ತೈತೆ, ಇಲ್ಲಪ್ಪ ನನಗೆ ನೆಕ್ಸ್ಟ್ ಜನ್ಮ ಕೊಡು, ನಾನು ಇದನ್ನೆಲ್ಲ ಸರಿಯಾಗಿ ತಿದ್ಕೊಂಡು ಬರ್ತೇನೆ ಅಂತ ಹೇಳಿರ್ತೀರಿ. ದಟ್ ಈಸ್ ಸೋಲ್ ಕಾಂಟ್ರಾಕ್ಟ್. ಲೋಕಲ್ ಲ್ಯಾಂಗ್ವೇಜ್ದೊಳಗೆ ಹೇಳ್ಬೇಕು ಅಂತಂತಂದರೆ ನೀವೇನು ಮಾಡಿರ್ತೀರಿ, ಅಲ್ಲಿ ಮಾತು ಕೊಟ್ಟಿರ್ತೀರಿ, ಇಲ್ಲಿ ಬಂದಮೇಲೆ ಏನು ಮಾಡಿರ್ತೀರಿ, ಗಡ್ಬಡ್ ಮಾಡಿರ್ತೀರಿ. ಸೊ ಇದು 5 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಬೇರೆದವ್ರು ಯಾರ್ದಾರ ಮಾತಿಗೆ ನೀವು ಒಪ್ತಿರ್ಲಿಕ್ಕಿಲ್ಲ. ತಾರ್ಕಿಕ ಬುದ್ಧಿ ಇರಬಹುದು, ನೀವು ನಿಮ್ಮ ಬುದ್ಧಿ ಚತುರ್ ಬುದ್ಧಿ, ಚಾಣಾಕ್ಷ ಬುದ್ಧಿ ನೀವು ಒಳ್ಳೆಯದಕ್ಕೆ ಬಳಸಿರ್ಲಿಕ್ಕಿಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ನಿಮ್ಮಲ್ಲಿರುವಂಥ ಬುದ್ಧಿಯನ್ನು ನೀವೀಗ ಬಳಸ್ರಿ. ಈಗ ನೋಡ್ರಿ, ಕಾಗಿ ಏನು ರಿಪ್ರೆಸೆಂಟ್ ಮಾಡತೈತಿ ಅಂತಂದ್ರೆ ನಮ್ಮ ಪ್ರೀವಿಯಸ್ ಬರ್ತ್. ಈಗ ನಾ ಇಲ್ಲಿ ಬಂದೇನಿ, ನಾನು ಹೆಗಲ ಮೇಲೆ ಇದು ಕುಂತೈತಿ ಅಂತಂತಂದ್ರೆ ನಾನು ಮತ್ತೆ ಯಾರೂ ಅಲ್ಲ, ನಾನು ಹೋದ ಜನ್ಮದಲ್ಲಿಯೂ ಮನುಷ್ಯನಾಗೇ ಇದ್ದೆ, ಈ ಜನ್ಮದಲ್ಲಿಯೂ ಮನುಷ್ಯನೇ ಆಗಿ ಬಂದಿರುವೆ. ಮತ್ತು ಸೇಮ್ ಪ್ಯಾಟರ್ನ್ ಐತೆ ನಂತಲ್ಲ, ನಾ ಸೇಮ್ ಕೆಲಸ ಮಾಡ್ತೇನೆ ಇಲ್ಲಿ ಬಂದು. ಅದಕ್ಕೆ ಕೆಲವು ಸರ್ತಿ ಹೆಂಗಿರ್ತೈತಿ ಅಂದ್ರೆ, ಅಲ್ಲಿ ಸೋಲ್ ಕಾಂಟ್ರಾಕ್ಟ್ ಆದಮೇಲೆ ಇಲ್ಲಿಗೆ ಜನ ನಿಮಗೆ ತಿಳಿಸಿ ಹಿಡಿದ ಮೇಲೂ ನೀವು ತಿಳ್ಕೊತಿರೋದಿಲ್ಲ, ಅದಕ್ಕೆ ಶ್ರಾಪಿತ ಬುದ್ಧಿ ಅಂತಿರ್ತಾರೆ. ಅದಕ್ಕೆ ಎಷ್ಟಾಕತಿ ಎಷ್ಟು ತಿಳ್ಕೊಳಕ್ಕೆ ಪ್ರಯತ್ನ ಪಡಬೇಕು. ನಾವು ಯಾರೇ ಜನ ನಿಮಗೆ ಹೇಳಿದ್ದನ್ನು ತಿಳ್ಕೊಬೇಕು ಅಂತಂದ್ರೂ ದೇವರ ಕೃಪೆ ಬೇಕು. ಅದಕ್ಕೆ ದೇವರ ಕೃಪೆ ಇರಲಿಲ್ಲ ಅಂದ್ರೆ ಬುದ್ಧಿನೂ ಇರೋಂಗಿಲ್ಲ, ಮತ್ತು ಮಂದಿ ಹಿಡಿದು ತಿಳಿಯೋಂಗಿಲ್ಲ, ಸ್ವಂತಕ್ಕೂ ತಿಳಿಯೋಂಗಿಲ್ಲ. ಅದಕ್ಕೆ ನಿಮ್ಮ ಸೋಲ್ ಏನು ಹೇಳ್ತೈತಿ ಇಲ್ಲೇ, ನೀನು ಯಾವ ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಂದಿದ್ದೀ ಅಂತಂತಂದ್ರೆ, ಒಂದು ಜನರ ಜೊತೆ ಒಳ್ಳೇದು ಮಾಡಿರಿ, ಜನರ ಜೊತೆ ಒಳ್ಳೇದು ಮಾತಾಡೋಕೆ ಕಲೀರಿ, ಜನರ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಹಂಚ್ಕೊಳಕ್ಕೆ ಕಲೀರಿ. ಓಕೆ, ಆಮೇಲೆ ಬೇರೆಯವ್ರ ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾವುದೇ ವಿಷಯದಲ್ಲಾದರೂ ಆಯ್ತು. ಅಂದರೆ ಎಷ್ಟಾಕತಿ ಅಷ್ಟು ಬೇರೆಯವ್ರ ಬದಲಾಗಿ ಒಳ್ಳೆಯದನ್ನು ವಿಚಾರ ಮಾಡೋಕೆ ನೀವು ಇಲ್ಲಿ ಬಂದಿರಿ. ಈಗೂ ಸಹಿತ ನಿಮಗೆ ಏನಾದರೂ ಈ ಥರದ ಟಾಕ್ಸಿಕ್ ಜನ ನಿಮಗೆ ಸಿಕ್ಕರೆ ಎಷ್ಟಾಕತಿ ಅಷ್ಟು ಅವರಿಂದ ದೂರ ಇರೋಕೆ ಕಲೀರಿ. ನನಗೆ ಅನ್ಸೋ ಮಟ್ಟಿಗೆ ಆ ಥರ ಯಾರಾದರೂ ಹಂಗೆ ಏನಾರ ಮಾಡೋರದು ನಿಮ್ಮ ಆಸ್ಪಾಸ್ ಬಂದರೆ ನಿಮ್ಗೆ ಏನಾರು ತ್ರಾಸ ಆಗ್ತಿರ್ಬೇಕು ನನಗೆ ಅನ್ಸೋ ಮಟ್ಟಿಗೆ ಈಗ. ಅಂದರೆ ಇದರ ಅರ್ಥ ಆ ಥರದ ಅಟ್ಮಾಸ್ಫಿಯರ್ದಿಂದ ಹೊರಗೆ ಬಾ ಅಂತ ನಿಮಗೆ ನಿಮ್ಮ ಸೋಲ್ ಹೇಳ್ತಿರ್ತೈತಿ. ಯಾಕಂದ್ರೆ ಹೋದ್ಲ ಜನ್ಮದಾಗೂ ನೀವು ಅದನ್ನು ಮಾಡಿರಿ, ಈ ಜನ್ಮದಾಗ ಅದನ್ನು ಮಾಡಬೇಡ್ರಿ ಅಂತ ಹೇಳ್ತಿರ್ತದೆ. ಅದಕ್ಕೆ ಎಷ್ಟಾಕತಿ ಅಷ್ಟು ಈ ಲೂಪ್ದಿಂದ ನೀವು ಹೊರಗೆ ಬರಾಕೆ ನೋಡ್ರಿ. ನೀವು ಅಂತಿರ್ಬೋದು, ಅಯ್ಯೋ ಹೋದ ಜನ್ಮದಲ್ಲಿ ನಾನು ಮನುಷ್ಯ ಆಗಿದ್ದರೆ ಈ ಜನ್ಮದಲ್ಲಿ ನಾನು ಮನುಷ್ಯ ಆಜ್ಞಾ ಅಂತ. ಹೌದು, ಕೆಲವೊಂದಿಷ್ಟು ಪುರಾಣದೊಳಗೆ ಏನು ಹೇಳ್ತಾರೆ ಅಂದರೆ, ಎಲ್ಲಿವರೆಗೂ ಮನುಷ್ಯ ಹೀನಿಯಸ್ ಕೃತ್ಯ ಮಾಡೋಂಗಿಲ್ಲ, ಅಂದ್ರೆ ಅದನ್ನು ಬಾಯಿಂದ ನಮಗೆ ಹೇಳಕ್ಕೆ ಸಹಿತ ಆಗಂಗಿಲ್ಲ, ಅಂಥ ಕೃತ್ಯ ಮಾಡೋಂಗಿಲ್ಲ, ಅಲ್ಲಿ ತನಕ ಪ್ರಾಣಿ ಮಾಡೋದಿಲ್ಲ ಅಂತ ಹೇಳ್ತಾರಪ್ಪ. ಸೊ ಈಗ ನೋಡ್ರಿ, ಈಗ ವಿಲ್ ಟೇಕ್ ದಿಸ್ 10 ಆಫ್ ಪೆಂಟಕಲ್ಸ್. ನೋಡ್ರಿ, 10 ಆಫ್ ಪೆಂಟಕಲ್ಸ್ ನಿಮಗೆ ಏನು ಹೇಳ್ತೈತಿ ಅಂತಂದ್ರೆ, ನಿಮ್ಮ ಹತ್ರ ಒಳ್ಳೆ ಜನ ಇರ್ತಿರ್ಬೋದು, ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಪ್ರೀತಿ ಮಾಡುವಂಥ ಜನ, ನೀವು ಇಷ್ಟಪಟ್ಟಂಥದ್ದು ಎಲ್ಲ ಸಿಕ್ಕೈತಿ. ಸೊ ನಿಮ್ಮ ಸೋಲ್ ಕಾಂಟ್ರಾಕ್ಟ್ ಏನಿರಬಹುದು ಅಂದರೆ, ನಿಮ್ಮ ಜೀವನದಲ್ಲಿ ಎಲ್ಲ ಕಡೆಯಿಂದ ಬೆಳಕೈತಿ. ಓಕೆ, ನಿಮಗೊಬ್ಬರು ಒಳ್ಳೆ ಪಾರ್ಟ್ನರ್ ಅದಾರ, ನಿಮಗೂ ಮಕ್ಕಳದಾರ. ಒಂದು ಮನುಷ್ಯ ತನ್ನ ಜೀವನದಲ್ಲಿ ಯಾವ ಥರದ ಬಯಕೆಗಳನ್ನ ಇಟ್ಕೊಂಡಿರ್ತಾನೋ ದೇವ್ರು ಅದನ್ನು ಈಗಾಗಲೇ ಎಲ್ಲನೂ ಕೊಟ್ಟಾನ. ಓಕೆ, ಆದರೆ ಎಲ್ಲನೂ ಕೊಟ್ಟಾನೋ ಅಂತಂತಂದ್ರೆ ಇದರರ್ಥ ಐತಪ್ಪ ಎಲ್ಲ ಮುಗಿದ್ಬಿಡ್ತೀವಿ ಅಂತಂತಲ್ಲ. ಏನು ತೊಗೊಂಡು ಬಂದಿರಿ ನೀವು ಇಲ್ಲೇ, ಏನು ಮಾಡೋಕ್ಕೆ ಬಂದಿರಿ ಇಲ್ಲೇ? ಸುಮ್ಮನೆ ಇದ್ದು ತಿಂದು ಉಂಡು ಹೋಗ್ಲಿಕ್ಕಂಥದ್ದು ಬಂದಿಲ್ಲ. ಇಲ್ಲಿ ಎದಕ್ಕೆ ಬಂದಿರಿ ಅಂತಂದರೆ ಎನ್ಸಿಸ್ಟ್ರಲ್ ಹೀಲಿಂಗಿಗೆ ಬಂದಿರಿ ನೀವು. ಇಷ್ಟೆಲ್ಲ ಬರಬೇಕು ಅಂತಂದರೆ ಹಿಂದೆ ಯಾರು ಇರಬೇಕಲ್ಲ. ಏನಾಗಿರ್ತೈತಿ ಅಂತಂದ್ರೆ, ಫೈನಾನ್ಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇರ್ತಾವೆ. ಆ ಫೈನಾನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನೀವು ಹೀಲ್ ಮಾಡೋಕ್ಕೆ ಬಂದಿರಿ ಇಲ್ಲಿ. ಫೈನಾನ್ಷಿಯಲಿ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ನಿಮ್ಮ ಕುಟುಂಬದಲ್ಲಿ ಇರಬೇಕು ಅನ್ನುವಂಥದ್ದನ್ನು ನೀವು ತಯಾರು ಮಾಡಬೇಕಿಲ್ಲ. ಅಂದರೆ ಇದರರ್ಥ ಒಂದು ಲೆಗಸಿ ಕ್ರಿಯೇಟ್ ಮಾಡೋಕ್ಕೆ ಬಂದಿರಿ ನೀವು.
ಅವ್ರದ್ದು ಮನೆತನ ನೋಡಪ್ಪ ಹಂಗೈತಿ, ಇವ್ರ ಮನೆತನ ನೋಡಿ ಹೆಂಗೈತಿ, ಅವ್ರು 3-4 ಜನ್ರೇಷನ್ ನೋಡಪ್ಪ ಬರೀ ಶ್ರೀಮಂತರೇ ಅದಾರು. ಅದ್ರೊಳಗೆ ನೀವು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಬಂದಿರಿ. ಇದಕ್ಕೆ ಎನ್ಸಿಸ್ಟ್ರಲ್ ಹೀಲಿಂಗ್ ಅಂತಾರೆ. ಹಿಂದಿನ ಏನಾದರೂ ಇತ್ತಂತ ನೀವು ಹೀಲ್ ಮಾಡ್ಬೇಕು ಅದನ್ನು. ಬರೀ ತಿಂದು ಉಂಡು ಹೋಗಕ್ಕೆ ಬಂದಿಲ್ಲ. ಓಕೆ, ದೇವರೆಲ್ಲ ಕೊಟ್ಟಾನ ಅಂತಂತಂದ್ರೆ ಅದ್ರ ಹಿಂದೊಂದು ಪರ್ಪಸ್ನೂ ಇಟ್ಟಿರ್ತಾನೆ. ಪರ್ಪಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಪರ್ಪಸ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಈಗ ನೋಡ್ರಿ, ತಿನ್ನಾಗೈತಿ, ಉಣ್ಣಾಗೈತಿ, ಉಡಾಕೈತಿ, ತೊಡಾಕೈತಿ, ಎಲ್ಲ ಐತಿ, ಎಲ್ಲ ಐತಿ, ಏನೂ ಇಲ್ಲ ಅಂತಂತ ಅನ್ನೋಂಗಿಲ್ಲ. ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋಕೆ ಏನಾಗೈತಿ? ಮಾಡಕ್ಕೆ ಬರ್ತೈತಿಲ್ಲ. ಮಧ್ಯಾಹ್ನ ಮಕ್ಕೊಂಡ್ರು ಯಾರು ಕೇಳೋಂಗಿಲ್ಲ. ಬೆಳಗ್ಗೆ ಲಘು ಇಡಬೇಕಿಲ್ಲ, ಎದ್ದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕು. ಮಾಡೋಕ್ಕೇನಾಗ್ತೈತೆ? ಸೊ ಆ ಥರದ ವಿಷಯಗಳು ಅಂದ್ರೆ ಈಗೆಲ್ಲ ಇದನ್ನು ಕೊಟ್ಟಾನಲ್ಲ, ಇದನ್ನು ಇನ್ನೂ ಇಂಪ್ರೂವ್ ಮಾಡೋದ್ರ ಸಲುವಾಗಿ ಬಂದಿರಿ. ನಿಮ್ಮ ಎನ್ಸಿಸ್ಟರ್ ಕಡೆಯಿಂದ ಏನಾದರೂ ತಪ್ಪುಗಳು ಆಗಿದ್ದರೆ ಅದನ್ನು ನೀವು ತಿದ್ದಾಕೆ ಬಂದಿರಿ. ಇಲ್ಲಿ ಶೇರಿಂಗಿಗೆ ಬಂದಿರಿ. ಜಗಳ ಮಾಡೋಕ್ಕೆ ಬಂದಿಲ್ಲ, ಬಡ್ದಾಡಕ್ಕೆ ಬಂದಿಲ್ಲ. ನನಗೆ ಎಕ್ಸ್ಟ್ರಾ ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಇದನ್ನು ಕೊಡೋಂಗಿಲ್ಲ, ನಾನು ನಿಮಗೆ ಇದನ್ನು ಕೊಡೋಂಗಿಲ್ಲ. ನಹಿ, ಯು ಆರ್ ಹಿಯರ್ ಟು ಶೇರ್. ಇದ್ದದ್ದನ್ನು ಶೇರಿಂಗ್ದೊಳಗೆ ಅದು ಹೆಂಗಂತ ಅನ್ನೋದು ಹೋಲ್ ಹಾರ್ಟೆಡ್ಲಿ. ನೀವು ಇಲ್ಲಿ ಮೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ, ನೀವು ಲೆಗಸಿ ಕ್ರಿಯೇಟ್ ಮಾಡೋಕ್ಕೆ ಬಂದಿರಿ ಇಲ್ಲಿ. ಅದ್ರ ಬದಲಾಗಿ ಯಾವತ್ತಿದ್ರೂ ಸೀರಿಯಸ್ಲಿ ವಿಚಾರ ಮಾಡಿರಿ. ದೇವ್ರು ಎಲ್ಲ ಕೊಟ್ಟಾನು ಅಂತಂತಂದ್ರೆ ಇದರ ಅರ್ಥ ಲೆಗಸಿ ಕ್ರಿಯೇಟ್ ಮಾಡೋಕ್ಕೆ ಬಂದೀವಿ. ಇದ್ದಿದ್ರೊಳಗೆ ಇನ್ನೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ ಹೋಗ್ಬೇಕು, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಹೋಗ್ಬೇಕು. ಅದನ್ನು ಕಟ್ ಮಾಡಿ ಹೋಗ್ಬಾರ್ದು. ನಿಮ್ಮ ಸೋಲ್ ಈ ಕಾಂಟ್ರಾಕ್ಟ್ ತೊಗೊಂಡು ಬಂದೈತಿ. ಓಕೆ, ಸೊ ನಾವು ಏಸ್ ಆಫ್ ವಾಂಡ್ಸ್ ಏನು ಹೇಳ್ತದೆ ನೋಡ್ರಿ. ನೋಡಿ, ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮ್ಮಲ್ಲಿರುವಂಥ ಪ್ಯಾಷನ್ ಇಗ್ನೈಟ್ ಆಗಬೇಕು. ಈಗ ಸದ್ಯ ನನಗನ್ಸೋ ಮಟ್ಟಿಗೆ ನೀವು ಆಲ್ಸಿ ಇರಬೇಕು. ದೇವ್ರು ಏನು ಮಾಡಿರ್ತಾನೆ ಅಂತಂತಂದ್ರೆ ಅಪಾರ್ಚುನಿಟೀಸ್ ನಿಮಗೆ ಪ್ರೊವೈಡ್ ಮಾಡಿರ್ತಾನೆ. ಅವಾಗ ಮನುಷ್ಯನಲ್ಲಿ ಸ್ಪಾರ್ಕನೇ ಇರೋಂಗಿಲ್ಲ. ಅಂದ್ರೆ ಬಂದದ್ದನ್ನು ಅದನ್ನು ನಾನು ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋವಂಥ ಬೇಸಿಕ್ ನಾಲೆಜ್ ಇರೋಂಗಿಲ್ಲ ಮನುಷ್ಯಾಗ. ಅದಕ್ಕೆ ಈ ಸರ್ತಿ ಎದಕ್ಕೆ ಬಂದೈತಿ ನಿಮ್ಮ ಸೋಲ್ ಇಲ್ಲೇ ಅಂತಂತಂದ್ರೆ, ನಿಮ್ಮಲ್ಲಿರುವಂಥ ಆ ಸ್ಪಾರ್ಕ್ ಆ್ಯಕ್ಟಿವೇಟ್ ಮಾಡಬೇಕು. ನೀವು ಅದರ ಸಲುವಾಗಿ ಬಂದಿರಿ. ನಿಮ್ಮ ಸೋಲ್ ಆ ಕಾಂಟ್ರಾಕ್ಟ್ ಮೇಲೆ ಬಂದೈತಿ. ಇಲ್ಲಿ ಹೊಸ ಬಿಗಿನಿಂಗ್, ಹೊಸದೇನಾದರೂ ಶುರು ಮಾಡೋದು. ಸ್ಪಿರಿಚುವಲ್ ಆ್ಯಕ್ಟಿವಿಟೀಸನ್ನು ಅನ್ಕೋರಿ. ಇದಕ್ಕೆ ಥರ್ಡ್ ಐ ಆ್ಯಕ್ಟಿವೇಶನೂ ಅನ್ಕೋರಿ. ನೀವು ಅದರೊಳಗೆ ನೀವು ಏನು ಮಾಡಬೇಕು ಅಂತಂತಂದ್ರೆ, ಅದರೊಳಗೆ ನೀವು ಕೆಲಸ ಮಾಡ್ಬೇಕೇನು. ಅದರೆಡೆಗೆ ನಿಮ್ಮ ಪ್ರಯಾಣ ಶುರು ಆಗಬೇಕು. ಹೊಸ ಬಿಗಿನಿಂಗ್. ಈಗ ಹೆಂಗಂತಂದ್ರೆ ಎನರ್ಜಿ ಅಲೈನ್ ಮಾಡ್ಕೋಬೇಕು ನೀವು. ಈಗ ಸದ್ಯ ಹೆಂಗಂತಂದ್ರೆ ಬಹುತೇಕ ನನಗೆ ಅನ್ಸಿಮಟ್ಟಿಗೆ ನಿಮ್ಮ ಆಸ್ಪಾಸ್ ಎಲ್ಲ ಥರದ ವಿಷಯಗಳನ್ನು ಪರಮಾತ್ಮ ಈಗ ಪ್ರೊವೈಡ್ ಮಾಡಿರ್ಬೋದು. ಈಗ ನಿಮಗೆ ಅದನ್ನು ಏನು ಪ್ರೊವೈಡ್ ಮಾಡ್ಯಾನಲ್ಲ, ಅದರ ಬದಲಾಗಿ ಸರಿ ಹಂಗೆ ವಿಚಾರ ಮಾಡಿ ಅದರದ್ದು ಯೂಸ್ ತೊಗೊಳ್ರಿ ನೀವು. ಮೇ ಬಿ ಯು ಆರ್ ಅಂಡರ್ ಅ ಕನ್ಫ್ಯೂಷನ್ ಸ್ಟೇಟ್. ಈ ಕನ್ಫ್ಯೂಷನ್ ಬಿಡೋದು. ಈಗ ಎಲ್ಲ ಕಾರ್ಡ್ಸಿಗೆ ಇದು ಕನ್ಫ್ಯೂಷನ್ ಈಗ. ಸೊ ಈ ಕಾರ್ಡ್ಸ್ ಒಂದೊಂದೇ ಕಾರ್ಡ್ಸ್ ಏನು ಹೇಳ್ತಾವೆ ಅಂತಂತಂದ್ರೆ, ನಿಮಗೆ ಮೆಸೇಜ್ ಕ್ಲಿಯರ್ ಕೊಡಾಕತ್ತಾವ ಇವು. ಯಾವುದಾದ್ರೂ ಹೊಸದು ಏನಾದರೂ ನಿಮ್ಮ ಜೀವನದಲ್ಲಿ ಬರ್ತೈತಿ ಅಂತಂತಂದ್ರೆ ಅದನ್ನು ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಮಾಡೋಕ್ಕೆ ಕಲೀರಿ. ಈ ಲೈಫ್ದೊಳಗೆ ನಿಮ್ಮ ಸೋಲ್ ಆ್ಯಕ್ಚುಲಿ ಒಂಥರ ಡಿವೈನ್ ಸೋಲ್ ಇದ್ದಂಗೆ ಈಗ ಸದ್ಯ. ಆದರೆ ಆ ಡಿವಿನಿಟಿ ನಿಮ್ಮಲ್ಲಿ ಐತೆ ಅಂತಂತ ಹೇಳಿ ನಿಮಗೆ ಗೊತ್ತಾಗಿಲ್ಲ. ಅದು ಗೊತ್ತಾಗಬೇಕು ಅಂತಂದ್ರೆ ಅದರೆಡೆಗೆ ನೀವು ಪ್ಯಾಷನೇಟ್ ಹಂಗೆ ಕೆಲಸ ಮಾಡಬೇಕು. ಸೊ ಅದು ಏನು ಅಂತಂದು ಹೇಳಿ ಕಂಟ್ಕೊಳಾಗ್ತವ್ರಿ. ಅಂದರೆ ಇದರ ಅರ್ಥ ಇಲ್ಲಿ ಎದ್ರ ಸಲುವಾಗಿ ಬಂದೀನಿ, ನನ್ನ ಲೈಫದ್ದು ಪರ್ಪಸ್ ಏನು, ಈ ಥರದ ವಿಚಾರಗಳನ್ನು ನೀವು ಹುಟ್ಟಾಕತ್ರಿ ಅಂತಂತಂದ್ರೆ ನಿಮಗೆ ತಂತಾನ ರಿವೀಲ್ ಆಗಕ್ಕೆ ಸ್ಟಾರ್ಟ್ ಆಕೈತೆ ನಾವು ಬಂದಿರ್ತದ ಪರ್ಪಸ್ ಏನು ಅಂತಂದು ಹೇಳಿ. ಸಿ ನಾವು ದ ಫೂಲ್ ಕಾರ್ಡ್. ಸಿ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಇದೇನು ಹೇಳ್ತೈತಿ ಅಂತಂತಂದ್ರೆ, ಬಹುತೇಕ ಹೋದ ಜನದಾಗ ನೀವು ಹಿಂಗೆ ಅನ್ಕೋತಿರ್ಬೇಕು, ಎಲ್ಲ ನಾನು ಫಿಕ್ಸ್ ಮಾಡ್ತೇನೆ ನನ್ನ ಲೈಫ್ದೊಳಗೆ ಅಂತಂದು ಹೇಳಿ. ಯಾರೂ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮದು ನಾವು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವ್ರನ್ನೂ ಏನೂ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡೂ ವಿಷಯ ಸೈಮಲ್ಟೇನಿಯಸ್ಲಿ ನಡಿಬೇಕು.
ದೇವ್ರ ಆಶೀರ್ವಾದನೂ ಇರಬೇಕು, ನಮ್ಮ ಪುರುಷಾರ್ಥನೂ ಇರಬೇಕು. ಎರಡು ಸೈಮಲ್ಟೇನಿಯಸ್ಲಿ ಹೋಗ್ತಾ ಇದ್ರೆ ಏನಾದರೂ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಈ ಜನ್ಮದೊಳಗೆ ದೇವ್ರು ನಿಮಗೆ ಏನು ಪ್ರೊವೈಡ್ ಮಾಡ್ಯಾನ ಅಂತಂತಂದ್ರೆ ಒಂದು ಖಾಲಿ ಸ್ಲೇಟ್ ಕೊಟ್ಟಾನ ನಿಮಗೆ, ಖಾಲಿ ಪೇಪರ್. जो तुम्हें अच्छा लगता है ना वो लिख लो. ದಿಸ್ ಇಸ್ ಅ ಗೋಲ್ಡನ್ ಚಾನ್ಸ್. ನಂಗೆ ಅನ್ಸಿದ ಮಟ್ಟಿಗೆ ನಿಮಗೆ ತಿನ್ನಕ್ಕೆ, ಉಣ್ಣಕ್ಕೆ, ಉಡಾಕೆ, ತೊಡಾಕೆ ಎಲ್ಲ ಐತಿ ಕಾಣ್ತದೆ. ಬಹುತೇಕ ಪರಮಾತ್ಮ ನಿಮಗೆಲ್ಲ ಕೊಟ್ಟು ಮರ್ತಾನೆ ದೇವ್ರು ನಿಮ್ಮನ್ನು. ಈಗ ಹೆಂಗಂತಂತಂದ್ರೆ ನಿಮ್ಮ ಪುನರ್ಜನ್ಮವನ್ನು ನೀವೇ ಬರ್ಕೊಳ್ಬೇಕು. ಗೊತ್ತಾತ? ಹುಟ್ಟಿ ಬಂದಿರಿ ಈಗ, ಅದು ಪುನರ್ಜನ್ಮ. ನಿನಗೆ ಹೆಂಗೆ ಬೇಕಂಗೆ ನೀವು ಬರ್ಕೊ. ನನಗೆ ಇದು ಬೇಕು, ಇದು ಬೇಕು, ಇದು ಬೇಕು. ಜೋ ಮಿಲ್ತಾ है ना, अच्छा मिलता है ना वो लिख लो. ನಿಮ್ಮ ಸೋಲ್ ಈ ಕಾಂಟ್ರಾಕ್ಟ್ ಮೇಲೆ ಬಂದೈತಿ. ಭಗವಾನ್ ಪೇ ಭರೋಸಾ ರಖೋ ಅವ್ರು ಬಸ್ ಲಿಖೋ. ಆದರೆ ಹೆಂಗೆ ಅಂತಂತಂದ್ರೆ ಕೇರ್ಲೆಸ್ ಇರಕ್ಕೆ ಹೋಗ್ಬೇಡ್ರಿ. ಯಾವಾಗಿದ್ರೂ ಮನುಷ್ಯಾಗ ದೇವ್ರು ನಿನಗೆ ಏನು ಬೇಕು ಅಂತಂದು ಕೇಳಿದ್ರೆ ಅದು ಬರೀ ಕೆರೋಸಿನ ಮತ್ತು ಮಾಚಿಸನ್ನು ಕೇಳ್ತಿರ್ತೈತಿ. ನನಗೆ ಅದು ಬೇಕ್ರಿ, ನನಗೆ ಇದು ಬೇಕ್ರಿ, ನನಗೆ ಇದು ಬೇಕ್ರಿ, ನನಗೆ ಅದು ಬೇಕ್ರಿ. ಅದು ಹುಚ್ಚಿರ್ತೈತೆ ಮನುಷ್ಯ. ಅದು ಯಾವಾಗೂ ದೇವ್ರನ್ನ ಕೇಳೋದೇ ಇಲ್ಲ. ನನಗೆ ನೀನೇ ಬೇಕಂದ್ಬಿಟ್ರೆ ಮಾತಾ ಮುಗಿದು ಹೋಗ್ಬಿಡ್ತೈತೆ. ಜಗತ್ತನ ನನ್ನ ಕೈಯಾಗ. ಆದ್ರೆ ನಾನು ಹೇಳ್ತೇನೆ, ನನಗೆ ಅಂಥ ಗಾಡಿ ಬೇಕ್ರಿ, ನನಗೆ ಇಂಥ ಗಾಡಿ ಬೇಕ್ರಿ, ನನಗೆ 10 ಬಿಲ್ಡಿಂಗ್ ಬೇಕ್ರಿ, ನನಗೆ 4 ಪೆಟ್ರೋಲ್ ಪಂಪ್ ಬೇಕ್ರಿ. ಯಾಕಂದ್ರೆ ನಮ್ಮ ತಲೆಯಾಗ ಅದೇ ಇರ್ತಾವಲ್ಲ. ಸೊ ಇಲ್ಲಿ ಏನು ಹೇಳಕತ್ತಾರ ಅಂದ್ರೆ ನಿಮಗೆ ಖಾಲಿ ಸ್ಲೇಟ್ ಕೊಟ್ಟಾರ. ಯು ಆರ್ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಒಂದು ವೇಳೆ ನಿಮ್ಮ ಹತ್ರ ಎಲ್ಲ ಐತಿ, ನಿಮಗೆ ಹೆಂಗೆ ಬೇಕು ಹಂಗೆ ಬರ್ಕೋಬೋದು ಇದನ್ನು ಅಂತಂದು ಹೇಳಿ. ನನ್ನ ಪ್ರೀವಿಯಸ್ ಲೈಫ್ ಅಂತೂ ಅಂದರೆ ಈ ಪಾಸ್ಟ್ ಪ್ರೀವಿಯಸ್ ಇದೇನು ಪಾಸ್ಟ್ ಪ್ರೀವಿಯಸ್ ಏನೈತಲ್ಲ, ಇದೇನು ಹಂಗೆ ಇದ್ದಿರಲಿಲ್ಲ. ಬಟ್ ಈಗ ಸದ್ಯ ಅಂತೂ ನನ್ನ ಲೈಫ್ ಹಿಂಗೈತಿ. ಈ ಥರ ನನಗೇನು ಬೇಕು ಅದನ್ನು ನಾವು ಬರ್ಕೋಬೋದು. ಐ ಹೋಪ್ ಈ ಕಾರ್ಡ್ ಭಾಳ ಮಂದಿಗೆ ರೆಸೊನೇಟ್ ಆಗಲಿ ಅಂತ ನಾನು ಅಂತೇನೆ. ಏನು ಬೇಕಲ್ಲ ನಿಮಗೆ ಈ ದೇವ್ರು ಯಾವಾಗ ಆ ಥರದ್ದು ಬುದ್ಧಿ ಕೊಡ್ತಾನಲ್ಲ, ನೀವು ಏನು ಬೇಕು ಅದನ್ನು ಬರ್ಕೋರುವ ಅಂತಂದು ಹೇಳಿ ಆವಾಗ ವಿಚಾರ ಮಾಡಿರಿ. ಚೂಸ್ ವೈಸ್ಲಿ. ಇದೇನು 10 ನಂಬರ್. 10 ನೀವು ಪ್ಲಸ್ ಮಾಡಿದ್ರೆ ಏನಾಕತಿ? ಓನ್ಲಿ 1 ನಂಬರ್. ಸೊ ಇದರರ್ಥ ಏಕ್ ನಯಾ ಒಂದು ಹೊಸ ಬಿಗಿನಿಂಗ್. ವೀಲ್ ಆಫ್ ಫಾರ್ಚೂನ್ ಅಂದರೆ ದಿಸ್ ಈಸ್ ಅ ಕಾರ್ಮಿಕ್ ಕಾರ್ಡ್. ಓಕೆ, ಈಗ ಏನಂತಂತಂದ್ರೆ ಎಂಡಿಗೆ ಬಂದೈತಿ ಈಗ ಲೈಫ್. ಯಾರಿಗೆಲ್ಲ ಕೆಲವೊಂದಿಷ್ಟು ಹೆಂಗಾಗಿರ್ಬೇಕಂತಂತಂದ್ರೆ ನಾವು ಅನ್ಕೊತೇವೆ, ಅಯ್ಯೋ ಇದು ನನ್ನ ಜೀವನದಲ್ಲೇ ಯಾಕೆ ಆಗತ್ತತಿ, ನನ್ನ ಜೀವನದಲ್ಲೇ ಯಾಕೆ ಆಗತ್ತತಿ ಅಂತ ನೀವು ಕಂಪ್ಲೀಟ್ ಮಾಡೋಕ್ಕೆ ಬಂದು ಯೂನಿವರ್ಸ್ ಏನು ಕೆಲವೊಂದಿಷ್ಟು ಲಾಸ್ ಇಟ್ಟಿರ್ತೈತೆ, ಅದಕ್ಕೆ ನೀವು ಸರೆಂಡರ್ ಮಾಡ್ಬೇಕು. ಹೆಂಗೆ ನೀರು ಹರಿತಿರ್ತೈತಲ್ಲ ಹಂಗೆ ಹೋಗ್ಬೇಕು ಅದಕ್ಕೆ. ಈಗ ಹೆಂಗಂತಂತಂದ್ರೆ ಈ ಜೀವನ ಮುಗಿಯಾಕೆ ಬಂದೈತಿ, ಸರೆಂಡರ್ ಮಾಡಿಬಿಡೋದೆ. ದಿಸ್ ಈಸ್ ಅ ಕಾರ್ಮಿಕ್ ಕಾರ್ಡ್. ಓಕೆ, ಏನಾದರೂ ನಿಮ್ಮ ಜೊತೆ ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ನಿಮಗೇನಾದರೂ ಏರುಪೇರು ಆಯ್ತು, ದುಡ್ಡಿನ ವ್ಯವಹಾರದಲ್ಲಿ ಆಯ್ತು, ಯಾವುದೇ ವಿಷಯದಲ್ಲಿ ಏನೇ ಏರುಪೇರು ಆದರೂ ಸಹಿತ ನೀವೇನು ಅನ್ಬೇಕು, ಎಸ್ ಇದು ನನ್ನ ಜೀವನದಲ್ಲಿ ಆಗಬೇಕಾಗಿತ್ತು, ಇದಾಯಿತು, ನಾನೇನು ಮಾಡಿದೆ ಅಂದರೆ ಸಂಚಿತ ಕರ್ಮವನ್ನು ಮುಗಿಸಿದ್ದೆ. ಜೀವನದಲ್ಲಿ ಎಷ್ಟಾಗತಿ ಅಷ್ಟು ವಿಷಯಗಳನ್ನ ಅಡಾಪ್ಟ್ ಮಾಡ್ಕೊಳಕ್ಕಲಿರಿ. ಅದನ್ನು ಹೇಳಿದೆ ನಾನು. ಲೂಪ್ದಿಂದ ಹೊರಗೆ ಬರೋದು ಯಾವಾಗ ಅಂತಂದ್ರೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ನಿಮ್ಮ ಹಣೆ ಬರಕ್ಕೆ ಬರೆದಿತ್ತು ಅಂತಂತಂದ್ರೆ ದಿಸ್ ಈಸ್ ಅ ಕಾರ್ಮಿಕ್ ಕಾರ್ಡ್. ಅಂದರೆ ಇದರ ಅರ್ಥ ನೀವು ಇಲ್ಲೇ ಕಂಪ್ಲೀಟ್ ಮಾಡೋಕೆ ಬಂದಿರಿ. ಇದು ಕಂಪ್ಲೀಟ್ ಆಯ್ತು ಅಂತ ಇಟ್ಕೋರಿ ಹೊಸದು. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಹೆಂಗೆ ಹೇಳೋದು, ಈಗ ಯಾರಾದರೂ ಒಬ್ಬರು ಮನ್ಯಾಗ ಯಾರಾದರೂ ಒಬ್ಬರು ಆಂಟಿ ಅದಾರ ಅಂತ ತಿಳ್ಕೊರಿ. ಅವ್ರು ನಿಮ್ಮ ಜೊತೆನೇ ಇರ್ತಾರೆ, ಮಾಡ್ತಾರೆ, ನಿಮಗೆ ಅವರಿಗೆ ಹೊಂದಂಗಿಲ್ಲ, ಮಾಡಂಗಿಲ್ಲ. ನೀವೆಲ್ಲರೂ ಫೋರ್ಸೇಬಲಿ ಅವ್ರನ್ನೆಲ್ಲರೂ ಹೊರಗೆ ಕಳಿಸೋದು, ಏನಾರ ಮಾಡೋದು, ಅಥವಾ ಯಾರು ದೂರ ಇಡೋದು, ಅಥವಾ ಏನಾದರೂ ಒಂದು ಇಂಥದ್ದು ಏನಾದರೂ ಪ್ರಾಬ್ಲಮ್ ಐತಲ್ಲ, ನೀವು ಅದನ್ನು ದೂರ ಮಾಡೋಕ್ಕೆ ಬರೋಂಗಿಲ್ಲ. ಅದ್ರ ಸಲ ನೀವು ತ್ರಾಸು ತೊಗೊಂಡು ದೂರ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರು ನಿಮ್ಮ ಜೊತೆನೇ ಇರಲಿ. ಆ ಕರ್ಮ ಕಳೀರಿ. ಏಕ್ ಬಾರ್ ಕರ್ಮ ಖತಮ್ ಕರೋ ಉನ್ಕೆ ಸಾಥ್, ಏಕ್ ಬಾರ್ ಸೈಕಲ್ ಖತಮ್ ಕರೋ. ಆಮೇಲೆ ಅವರೆಲ್ಲೋ ನೀವೆಲ್ಲೋ ಇಲ್ಲ ಅಂತಂತಂದ್ರೆ ಅದು ಮತ್ತೆ ರಿಪೀಟ್ ಆಕೈತೆ, ಅದು ಮತ್ತೆ ಬರ್ತೈತೆ. ಕೆಲವೊಂದು ಸರ್ತಿ ನಾವು ನಮ್ಮ ಜೀವನದೊಳಗೆ ಯಾರನ್ನಾದ್ರೂ ದೂರ ಕಳಿಸ್ಬೇಕು ಅಂತಂದ್ರೆ ಏನೆಲ್ಲ ಕಿತಾಪತಿ ಮಾಡಿರ್ತೇವೆ ನಾವು. ಅವ್ರೇನು ಹೊಕ್ಕಾರ ಅಂತ ತಿಳ್ಕೊಂಡ್ರನ ಟೈಮ್ ಬೀಂಗ್ ಹೋಗಿರ್ತಾರೆ ಅವರು. ನೀವು ಪರ್ಮನೆಂಟ್ ಅಲ್ಲ, ಅವರು ಪರ್ಮನೆಂಟ್ ಅಲ್ಲ, ನಾನು ಪರ್ಮನೆಂಟ್ ಅಲ್ಲ. ಮತ್ತೆ ವಾಪಸ್ ಅದ ಸೈಕಲ್, ಮತ್ತು ಅದು ಸೈಕಲ್ದಾಗ ಸಿಕ್ಕಾಕೊಳ್ಳೋದು. ಮತ್ತು ಅದು ಸೈಕಲ್ದೊಳಗೆ ಯಾಕೆ ಸಿಕ್ಕಾಕೊಂತೀರಿ? ನಾ ಎಷ್ಟೋ ಮಂದಿನ ಹುಚ್ಚು ಮಂದಿನ ನೋಡೇನಿ. ಮನ್ಯಾಗ ಏನಾದರೂ ಎನಿಮಲ್ಸಿಗೆ ಏನಾರು ಆರಾಮದು ಇರಲಿಲ್ಲ ಅಂದ್ರೆ ಹೋಗಿ ಬಿಟ್ಟು ಬರ್ತಾರೆ ಅವರೆಲ್ಲರೇ. ಎಂಥ ಮೂರ್ಖ ಮಂದಿ. ಮುಪ್ಪಿನ ಕಾಲಕ್ಕೆ ಹೋಗಿ ನಿಮ್ಮನ್ನು ಯಾರಾದರೂ ಹೋಗಿ ಎಲ್ಲರೂ ಬಿಟ್ಟು ಬಂದರೆ ಏನಾಗ್ಬೋದು ಪರಿಸ್ಥಿತಿ? ನನಗೆ ಯಾರ ಪ್ರಾಣಿಗಳ ಮೇಲೆ ಒಟ್ಟತ್ತೆ ಕರುಣೆ ದಯಾ ತೋರಿಸೋದಿಲ್ಲ, ಅವ್ರನ್ನ ಕಂಡ್ರೆ ನನಗೆ ಆಗೋದಿಲ್ಲ ಮೊದಲೇ ಮಾತು.
ಅಲ್ಲ ಪಾಪ ಹೊಟ್ಟಿಗೆ ಏನು ತಿನ್ಬೇಕು, ಎಲ್ಲಿ ತಿನ್ಬೇಕು? ಈ ನಮ್ಮನ್ನ ಯಾರೇ ಹೋಗಿ ರಸ್ತೆ ಮೇಲೆ ಬಿಟ್ಟು ಬಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ನೀವೇನು ತಿಳ್ಕೊಂಡ್ರಿ? ನಿಮಗೆ ಹೋಗಿ ನೀವು ಬಿಟ್ಟು ಬಂದ್ರಿ ಅಂತಂದ್ರೆ ಈಗ ಮುಗಿತಂತ ತಿಳ್ಕೊಂಡ್ರಿ. ಐ ಆಮ್ ಡ್ಯಾಮ್ ಶ್ಯೂರ್ ನೆಕ್ಸ್ಟ್ ಜನ್ಮದಾಗ ಅದು ನಿಮ್ಮ ಮಗನಾರೇ ಮಗಳರೇ ಹುಟ್ಟಿ ಬರ್ತದೆ. ಕಾರ್ಮಿಕ್ ಸೈಕಲ್ ಐಸೆ ಕಿಸಿಗೂ ಭೀ ನೀ छोड़ता. ನೀವು ಏನು ಮಾಡ್ತೀರಿ ಅದನ್ನು ಪ್ರತಿಯೊಂದಕ್ಕೂ ಹಿಸಾಬ್ ಕಿತಾಬ್ ಪಕ್ಕ. ನೋಡಿರಿ, ನೀವು ಅದೇನು ನಿಮ್ಮ ಅಡ್ರೆಸ್ ಅದ್ರ ಹತ್ತಿರ ಇರ್ತೈತಿ. ನೀವು ಎಲ್ಲಿ ಹೋಗ್ತೀರಿ ನಿಮ್ಮ ಹಿಂದಿಂದ ಬರ್ತೈತೆ. ನಿಮಗಿಂತಲೂ ಮುಂಚೆ ಹೋಗಿ ನಿಂತಿರ್ತದ. ಅದಕ್ಕೆ ಯಾವುದೇ ಕರ್ಮವನ್ನು ಮಾಡೋಕ್ಕಿಂತ ಮೊದಲು ಒಂದು 10 ಸರ್ತಿ ವಿಚಾರ ಮಾಡಿರಿ. ಅದು ಸ್ಪೆಷಲಿ ಯಾವುದಾದ್ರೂ ಒಂದು ಸೋಲ್ ಜೊತೆ ನೀವೇನಾದರೂ ಮಾಡಾಕತ್ತಿದ್ರಿ ಅಂತಂದ್ರೆ ಮೈಯೆಲ್ಲ ಕಣ್ಣಾಗಿರ್ರಿ, ಮೈಯೆಲ್ಲ ಕಿವಿ ಆಗಿರ್ರಿ. ಆಮೇಲೆ ಲೇ ಡೂಬ್ದ ನಮ್ಮನ್ನು ಪಕ್ಕ ಮುಳುಗಿಸ್ತದ ನಾವು ಏನಾರು ಅಂಥದ್ದು ಮಾಡಿದ್ವಿ ಅಂತಂತಂದ್ರೆ. ಪ್ರಾಣಿಗಳದ್ದು ಸೇವೆ ಮಾಡೋದು ಬರೀ ನಾನು ನಿಜವಾಗ್ಲೂ ನಾನು ಖರೇನ ಹೇಳಾಕತ್ತೇನೆ ಇದನ್ನು. ದಿಸ್ ಇಸ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್. ನಿಮಗೆ ನಿಜವಾಗ್ಲೂ ಆಯುಷ್ಯದೊಳಗೆ ಎಂದೂ ಯಾರ್ದು ಸೇವೆ ಮಾಡಬಾರ್ದು ಅಂತ ನಿಮಗೆ ಏನಾರು ಅನ್ನಿಸ್ತಿತ್ತು, ನಾ ಆರಾಮಾಗಿ ಇರಬೇಕು ಅಂತಂತ ಪ್ರಾಣಿಗಳು ಸೇವೆ ಮಾಡಿರಿ. ಉಣ್ಣಾಕೆ ಹಾಕ್ರಿ, ತಿನ್ನಕ್ಕೆ ಹಾಕ್ರಿ, ಅವ್ರನ್ನ ರೆಸ್ಪೆಕ್ಟ್ ಕೊಡಕ್ಕೆ ಕಲೀರಿ. ನನ್ನ ಮಾತು ಕೇಳ್ರಿ. ನೀವು ನಿಮ್ಮ ಇಡೀ ಆಯುಷ್ಯದೊಳಗೆ ಎಂದೆಂದೂ ಮತ್ತೊಬ್ಬರದ್ದು ಏನಾದರೂ ಸೇವೆ ಮಾಡಬೇಕು, ತೊಳಿಬೇಕು, ಬಳಿಬೇಕು ಅನ್ನೋಂಥದ್ದು ಎಂದೆಂದೂ ನಿಮಗೆ ಹಣೆ ಬರಕ್ಕೆ ಬರೋದಿಲ್ಲ ಪರಮಾತ್ಮ. ನೀವೇನು ಕೇಳ್ತೀರ ಅದನ್ನು ಕೊಡ್ದಾನ ಆ ಟೈಮ್ದಾಗ. ಅವನ ಕಡೆ ಮನಸ್ಸು ಎಷ್ಟು ದೊಡ್ಡದೈತಲ್ಲ ಪರಮಾತ್ಮನ ಹತ್ರ. ನೀವು ಬೇರೆದವ್ರ ಸಲುವಾಗಿ ಮಾಡ್ರಿ. ನೀವು ನಿಮ್ಮ ಸಲುವಾಗಿ ಏನೇನೂ ಕೇಳೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವ ಖಾಲಿ ಸ್ಲೇಟ್ ಕೊಡೋದು ಬೇಡ, ಏನೂ ಬೇಡ. ಸುಮ್ಮನೆ ನಿಂದಿರಿ ನೀವು. ಅವ್ನು ತನಗೇನು ಇಷ್ಟನೋ ಬರಿತಾನೆ ಅದನ್ನು ನಿಮ್ಮ ಹಣೆ ಬರಕ್ಕೆ. ಅದಕ್ಕೆ ಎಂದೆಂದೂ ಮೂಕ ಪ್ರಾಣಿಗಳ ಜೊತೆ ಎಂದೆಂದೂ ಕೆಟ್ಟದಾಗಿ ನಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಭಾಳ ಕೆಟ್ಟ. ಸೊ ದಿಸ್ ಇಸ್ ಅ ಕಾರ್ಮಿಕ್ ಕಾರ್ಡ್. ಹೆಂಗೆ ಅಂತಂತಂದ್ರೆ ಈ ಅಡಾಪ್ಟ್ ಮಾಡ್ಕೊಳ್ಳೋದು. ಲೈಫ್ ಹೆಂಗೆ ಹೋಗ್ಕತಿ ಹಂಗೆ ಲೈಫ್ ಜೊತೆ ಹರ್ಕೊಂಡು ಹೋಗಿಬಿಡೋದು. ಆಮೇಲೆ ಲೆಸನ್ಸ್ ಕಲಿಯೋದು, ದೇವ್ರಿಗೆ ಸರೆಂಡರ್ ಮಾಡೋದು. ಏನೇ ವಿಷಯ ಬಂದರೂ ಅದು ಆಯಿತು, ಈ ಸಾರಿ ನನ್ನ ಸಂಚಿತ ಕರ್ಮವನ್ನು ಮುಗಿಸಿದೆ, ಇದರಿಂದ ನಾನು ಪಾಠ ಕಲಿತೆ. ಇನ್ನು ನಾನು ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತೇನೆ ಅಂತಂದು ಹಿಂಗೆ ಅಂದ್ರೆ ಆ ಎತ್ತನಾರೇ ಪಾಸ್ ಆಗ್ಬೇಕಲ್ಲ ನಾನು. ಈ ಥರದ ಕಾಂಟ್ರಾಕ್ಟ್ ನಿಮಗೆ ತೊಗೊಂಬಂದಿರಿ. ಈ ಡೆಕ್ಕದ ಕಡೆಗೆ ಏನಿರ್ತೈತೆ, ದಿಸ್ ಶೋಸ್ ಓನ್ಲಿ ಕನ್ಫ್ಯೂಷನ್. ಈಗ ಯಾರು ಇವ್ರು 6 ಕಾರ್ಡ್ಸ್ ನಾ ತೊಗೊಂಡಿದ್ದೆ. 6 ಮಂದಿಗೆ ಯಾವ ಥರದ ಸೋಲ್ ಕಾಂಟ್ರಾಕ್ಟ್ ಐತಲ್ಲ, ಯು ಆಲ್ ಪೀಪಲ್ ಆರ್ ಕನ್ಫ್ಯೂಸ್ಡ್. ದಿಸ್ ಇಸ್ ಮೈ ಕಾರ್ಡ್. ನಿಮ್ಮ ಕಾರ್ಡ್ ಯಾವ್ದು ನೋಡ್ರಿ ಇದ್ರೊಳಗೆ. ಚಲೋ ಅನಿಸ್ತಂದ್ರೆ ಕಮೆಂಟ್ ಮಾಡಿರಿ ನಿಮಗೆ ಯಾವ ಕಾರ್ಡ್ ಸಂಬಂಧಪಟ್ಟೈತಿ ಇದ್ರೊಳಗೆ ಅಂತಂದು ಹೇಳಿ. ಸೊ ಇಲ್ಲೊಂದು ಡೆಕ್ ತೊಗೊಂಡೇನಿ. ಡಿಸ್ಕವರ್ ದ ವಾಯ್ಸ್ ಆಫ್ ಯುವರ್ ಹಾರ್ಟ್, ಅನ್ಕವರ್ ದ ಹಿಡನ್ ಟ್ರುತ್. See what are the cards. ಓಕೆ. ನೋಡಿರಿ, ಎಷ್ಟು ನಿಮ್ಮ ಜೀವನದಲ್ಲಿ ಕೆಲವೊಂದು ಸರ್ತಿ ಲಾಸ್ಟ್ ಬರ್ತ್ನ್ಯಾಗೂ ಹೆಂಗೆ ನೋಡಿರಿ, ನಿಮ್ಮ ಜೀವನದಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರ್ಬೋದು, ರಿಲೇಷನ್ಶಿಪ್ದೊಳಗೆ ಏನಾದರೂ ಬಿರುಕು ಬಿಟ್ಟಿರ್ಬೋದು, ಅದ್ರ ಸಲ ರಿವೆಂಜ್ ತೊಗೊಳ್ಳೋ ಸಲುವಾಗಿ ಅಂತ ನೀವು ಏನಾದರೂ ಮಾಡಿರ್ಬೋದು. ಸೊ ಎಷ್ಟೋ ಲೀಗಲ್ ಮ್ಯಾಟ್ರಸ್ ಇರ್ಬೋದು. ಕೆಲವೊಂದಿಷ್ಟು ಜನರಿಗೆ ಡಿವೋರ್ಸೂ ಆಗಿರ್ಬೋದು. ಇಲ್ಲಿ ಕೋರ್ಟು ಕಚೇರಿ ಅಂತಂದು ಹೇಳಿ ಅಲದಾಡಿರ್ಬೋದು. ಅವಾಗ ನಿಮಗೆ ಜಸ್ಟಿಸ್ ಸಿಕ್ಕಿರ್ಲಿಕ್ಕಿಲ್ಲ. ಥರ್ಡ್ ಪಾರ್ಟಿಯಿಂದ ಕಿರಿಕಿರಿ ಆಗಿರ್ಬೋದು. ಬರೀ ಥರ್ಡ್ ಪಾರ್ಟಿ ಅಂತಂದ್ರೆ ಮೇಲ್ ಫೀಮೇಲ್ ನಡಕ್ಕೆ ಇನ್ನೊಂದು ಯಾವುದಾದ್ರೂ ಪರ್ಸನಿಂದ ಎಂಟ್ರಿ ಆಗಬೇಕು, ಅದೇ ಥರ್ಡ್ ಪಾರ್ಟಿ ಅಂತಂತಲ್ಲ. ಇಬ್ಬರು ಮಂದಿ ಫ್ರೆಂಡ್ಸ್ದೊಳಗೆ ಮತ್ತೆ ಯಾರಾದರೂ ಬಂದಿರ್ಬೋದು. ನಿಮ್ಮಿಬ್ಬರು ಜಗಳ ಮತ್ತೊಬ್ರು ಯಾರಾದರೂ ಫಾಯ್ದಾ ತೊಗೊಳಕಂತಂದು ಹೇಳಿ ಬಂದಿರ್ಬೋದು. ಅಥವಾ ನೀವೇನಾದರೂ ರಿವೆಂಜ್ ತೊಗೊಳ್ಳೋ ಅದು ಆಗಳೇ ನಾನು 5 ಆಫ್ ಸೋರ್ಟ್ಸ್ ತೋರಿಸಿದ್ನಲ್ಲ, 5 ಆಫ್ ಸೋರ್ಟ್ಸ್ ಐತಲ್ಲ, ರಿವೆಂಜ್ ತೊಗೊಳ್ಳೋ ಸಲುವಾಗಿ ಅಂತ ನೀವು ಯಾರಿಗಾದರೂ ಕೆಟ್ಟ ಬುದ್ಧಿ ಕಲಿಸಿರ್ಬೋದು. ನೀವೇನಾದರೂ ಯಾರ್ದಾರ ತಲೆಯೊಳಗೆ ನೀವು ಆ ವಿಷಯಗಳನ್ನು ತುಂಬಿರ್ಬೋದು. ಈ ಥರದ್ದೇನಾದರೂ ವಿಷಯಗಳಾಗಿರುವಂಥ ಚಾನ್ಸಸ್ ಆರ್ ದೇರ್. ಓಕೆ. ಈಗ ಹೆಂಗಿತ್ತು ನೋಡ್ರಿ, ರೆಸ್ಪಾನ್ಸಿಬಿಲಿಟೀಸ್,
ಚಿಲ್ಡ್ರನ್ಸ್. ಇದು ನೋಡಿರಿ, ಇದೇನಿದೆ ಕಾರ್ಡು, ಸಿ 10 ಆಫ್ ಪೆಂಟಕಲ್ಸ್. ಬಹುತೇಕ ಹೋದ ಜನ್ಮದಾಗ ನೀವೇನಾದರೂ ಸಣ್ಣ ಮಕ್ಕಳ ಬದಲಾಗಿ ಜಾಸ್ತಿ ಕೇರ್ಫುಲ್ ಇರಲಿಕ್ಕಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿರಲಿಕ್ಕಿಲ್ಲ. ಬಿಕಾಸ್ ಆಫ್ ದಿಸ್ ಥರ್ಡ್ ಪಾರ್ಟಿ ನೀವು ರೆಸ್ಪಾನ್ಸಿಬಿಲಿಟಿ ಸರಿಯಾಗಿ ನೀವು ನಿಭಾಯಿಸಿರ್ಲಿಕ್ಕಿಲ್ಲ. ಸೊ ಇಮ್ಯಾಚ್ಯೂರ್ ಹಂಗೆ ನೀವು ನಡ್ಕೊಂಡಿರ್ಬೋದು. ಓಕೆ, ಅಥವಾ ನೀವು ಬೇರೆ ಯಾರ್ದಾದ್ರೂ ಏನೋ ಸೆನ್ಸದ್ದು ನೀವು ಏನಾದರೂ ಫಾಯ್ದಾ ತೊಗೊಂಡಿರ್ಬೋದು. ಆ ಥರದ್ದು ಏನಾದರೂ ವಿಷಯಗಳು ಆಗಿರ್ಬೋದು ಹೋದ ಜನ್ಮದಲ್ಲಿ. ಈಗ ಹೆಂಗಂತಂದ್ರೆ 10 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತೆ ಅಂದ್ರೆ ಅದನ್ನೆಲ್ಲ ಸರಿ ಮಾಡಕ್ಕಂತಂದು ಹೇಳಿ ಬಂದಿರಿ ನೀವೀಗ. ಓಕೆ, ಸೊ he will take 2 more cards. ಓಕೆ, ಇದೇನು ಹೇಳ್ತೈತಿ ಅಂತಂದರೆ ತಾನ ಬಂತದ ಕಾರ್ಡ್. ಸೊ ಅರೌಂಡ್ ಸ್ಪ್ರಿಂಗ್ ಏನಾದರೂ ನಿಮ್ಮದು ಕೆಲಸ ಯಾವುದಾದ್ರೂ ನಿಂತಿರ್ಬೋದು, ಆ ಕೆಲಸ ನಿಮ್ದು ಅರೌಂಡ್ ಸ್ಪ್ರಿಂಗ್ ಆಗ್ಬೋದು, ನೆನ್ಪಿಟ್ಕೊಡ್ರಿ. ನೋಡಿರಿ, ಈ ಕಾರ್ಡ್ ಮೇಲೆ ತಾವು ಕೆಲಸ ಮಾಡಿದ್ದೇ ಆದಲ್ಲಿ ಓಕೆ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಬರ್ತಾಯಿದೆ. ಓಕೆ, ಫೀಲಿಂಗ್ ಕಂಪ್ಲೀಟ್ ಅಂತಂತಂದು ನಿಮಗೆ ಅನ್ನಿಸ್ಬಹುದು. ಬಟರ್ಫ್ಲೈ ಏನು ಹೇಳ್ತೈತಿ, ಬಟರ್ಫ್ಲೈದ ಲೈಫ್ ಹೆಂಗಿರ್ತೈತೆ ಗೊತ್ತಿ, ಕುಕ್ಕುಂದೊಳಗಿಂದ ಹೊರಗೆ ಬರ್ತೈತಿ. ಅದು ಕುಕ್ಕುಂದೊಳಗಿಂದ ಹೊರಗೆ ಬಂದು ಅದಕ್ಕೊಂದು ಪ್ರೊಸೆಸ್ ಅಂತ ಇರ್ತದೆ. ಆ ಪ್ರೊಸೆಸ್ ಎಲ್ಲ ದಾಟಿದ ಮೇಲೆ ಏನಾಕೈತಿ, ಅದು ಬಟರ್ಫ್ಲೈ ಆಕೈತಿ. ಅದು ನೋಡೋಕೆ ಎಷ್ಟು ಚಂದ ಕಾಣ್ತೈತಿ. ಇದರರ್ಥ ಆ ಕುಕ್ಕುಂದೊಳಗಿಂದ ಏನದ ಹೊರಗೆ ಬರ್ಬೇಕಾದ್ರೆ ಅದ್ರ ಪ್ರೊಸೆಸ್ ಭಾಳ ಟಫ್ ಇರ್ತೈತೆ, ಅದು ಪೇನ್ಫುಲ್ ಇರ್ತೈತೆ ಅದು. ಬಟ್ ಅದರ ರಿಸಲ್ಟ್ ಎಷ್ಟು ಬ್ಯೂಟಿಫುಲ್ ಇರ್ತೈತೆ ನೋಡ್ರಿ ಅದ್ರದ್ದು. ನಿಮ್ಮ ಜೀವನನೂ ಹೀಗೆ ಆಗಲಿ ಅಂತಂದು ಹೇಳಿ ನಾನು ಆಸೆ ಪಡ್ತೇನೆ. ಸೊ ತಮಗೆ ಸೋಲ್ ಕಾಂಟ್ರಾಕ್ಟ್ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಕೊಡ್ರಿ, ಅದರ ಟುವರ್ಡ್ಸ್ ಕೆಲಸ ಮಾಡಿರಿ. ಓಕೆ, ಜೀವನದಲ್ಲಿ ಮನುಷ್ಯ ಹೆಜ್ಜೆಗೆ ವಿಚಾರ ಮಾಡ್ಬೇಕು. ಜೀವನ ಮಾಡೋ ಮುಂದೆ ನಾವೇನು ಮಾಡಾಕತ್ತೇವಿ, ಬೇರೆದವ್ರಿಗೆ ನಾವು ಪ್ರಾಮಾಣಿಕರಾಗಿರುತ್ತೆ ಬಿಡ್ರಿ. ಕೆಲವು ಸರ್ತಿ ನಾವು ಸೂಪರ್ಫಿಷಿಯಲ್ ಇರ್ತೈತೆ. ನಮ್ಮ ಜೀವನಕ್ಕೆ ನಾವು ಎಷ್ಟು ಪ್ರಾಮಾಣಿಕರ ಅದೇವಿ ಅಂತ ಅನ್ನೋದನ್ನು ನಾವು ಮೊದಲು ನೋಡ್ಕೋಬೇಕು. ಬೇರೆಯವ್ರಿಗೆ ಮೋಸ ಮಾಡ್ಬೋದು, ನಮಗೆ ನಾವು ಮೋಸ ಮಾಡ್ಕೊಳ್ಳೋಕೆ ಎಂದಾದರೂ ಸಾಧ್ಯನಾ? ಇಲ್ಲ. ಸೊ ಪರಮಾತ್ಮ ನಿಮಗೆ ಯಾವ ಥರದ ಸೋಲ್ ಕಾಂಟ್ರಾಕ್ಟ್ ಕೊಟ್ಟು ನಿಮ್ಮನ್ನು ಇಲ್ಲಿ ಕಳಿಸ್ಯಾನಲ್ಲ, ನೀವು ಅದನ್ನು ಸರಿ ಮಾಡ್ಕೊಂಬಿಡ್ರಿ. ಈಗ ಕೆಲವೊಬ್ರು ಏನೇನೋ ಈಗ ಹೆಂಗೆ ಸಪೋಸ್ ಯಾರಾದ್ರೆ ಚಾರ್ಟ್ ಒಂದು ತೊಗೊಂಡ್ರಿ ಅಂತ ಇಟ್ಕೊರಿ. ಚಾರ್ಟ್ನೊಳಗೆ 12 ಮನೆ ಇರ್ತಾವೆ. ಎಲ್ಲರೂ ಒಂದೇ ಥರ ಇರೋಂಗಿಲ್ಲಲ್ಲ. 12 ಮನೆಯೊಳಗೆ ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ಮನೆ ಸಂಬಂಧಪಟ್ಟಿರ್ತಾವಲ್ಲ, ಆ ವಿಷಯದೊಳಗೆ ಕೆಲವೊಂದಿಷ್ಟು ಮನೆ ಕೆಟ್ಟಿರ್ತಾವೆ ಅಂದರೆ ಈಗ ಸೆಕೆಂಡ್ ಹೌಸ್ ಅಂತಂದು ಹೇಳಿ ತಗೋರಿ. ಸೆಕೆಂಡ್ ಹೌಸ್ ಏನಂತ ನಿಮ್ಮ ವಾಣಿಗೆ ಸಂಬಂಧಪಟ್ಟಂಥ ಹೌಸ್. ಕೆಲವೊಬ್ರು ಭಾಳ ಬಿರುಸು ಮಾತಾಡ್ತಿರ್ತಾರೆ, ಸಿಟ್ಟು ಮಾಡ್ತಿರ್ತಾರೆ, ಕೆಟ್ಟ ಬೈತಿರ್ತಾರೆ, ಹೊಲ್ಸೊಲ್ಸು ಬೈತಿರ್ತಾರೆ. ಯಾಕಪ್ಪ ಅಂದರೆ ಸೆಕೆಂಡ್ ಹೌಸ್ ಕೆಟ್ಟಿರ್ತದೆ ಅದು. ಅದಕ್ಕೆ ಹೆಂಗೆ ಅಂತಂತಂದ್ರೆ, ನೀವು ಈ ಬರ್ತ್ನ್ಯಾಗ ಯಾರಾದರೂ ನಿಮಗೆ ಒಳ್ಳೆ ತಿಳಿಸಿ ಹೇಳುವಂಥ ಆಸ್ಟ್ರಾಲಜರ್ ನಿಮಗೆ ಸಿಕ್ಕರು ಅಂತ ತಿಳ್ಕೊರಿ. ಅಂದರೆ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಯಾರಿಗೆ ಪ್ರಾಪರ್ಲಿ ಬ್ಲೆಂಡ್ ಮಾಡೋಕೆ ಬರ್ತೈತಿ ಅವ್ರು ಸಿಕ್ಕರು ಅಂತ ಇಟ್ಕೊಡ್ರಿ. ಅದನ್ನು ನೋಡಿರಿ, ಅದನ್ನು ಕಲ್ಕೋರಿ. ಆ ಸೆಕೆಂಡ್ ಮನೆ ಮೇಲೆ ಕೆಲಸ ಮಾಡಿರಿ. ಸೆಕೆಂಡ್ ಮನೆ ವಾಣಿನೂ ಹೇಳ್ತೈತಿ, ದುಡ್ಡು ಕೊಡ್ತೈತಿ. ವಾಣಿ ಖರಾಬ್ ದುಡ್ಡು ನೈ. ಸೊ ಇಲ್ಲಿ ಈ ಜನ್ಮದಾಗ ಏನು ಮಾಡೋದು ಅಂದರೆ 2ನೇ ಮನೆ ನೀಟ್ ಮಾಡ್ಕೊಳ್ಳೋದು. ಮುಂದಿನ ಜನ್ಮದಾಗ ನೀಟ್ ಆಕತ್ತದ. ಮುಂದಿನ ಜನ್ಮದಾಗ ನೀಟ್ ಆತಂದ್ರೆ ದುಡ್ಡು ಬರ್ತೈತಿ. ಈ ಜನ್ಮದಾಗೂ ಕರ್ಮ ಕಡಿಮೆ ಇತ್ತು ಅಂದ್ರೆ ಆಗ ಲಘುನ ಬರ್ಬೋದು, ಇಲ್ಲ ಅಂತಂತಲ್ಲ. ಸೊ ಹೆಂಗಂದ್ರೆ ನಿಮ್ಮ ಚಾರ್ಟ್ ಮೇಲೆ ಡಿಪೆಂಡ್, ಯಾವ ಮನೆ ಖರಾಬ್ ಬರ್ತೈತಿ ಆ ಮನೆ ಮೇಲೆ ಕೆಲಸ ಮಾಡ್ಬೇಕು. ಸೊ ಇದು ಹಾಗೆ ನಿಮಗೇನು ಕೊಟ್ಟಾರಲ್ಲ ಅದನ್ನು ಆಶೀರ್ವಾದ ಅಂತ ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿರಿ. ಜೀವನದಿಂದ ಮುಕ್ತಿ ಹೊಂದ್ರಿ. ಓಕೆ, ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ತಮಗೆ ಯಾವ ಥರದ ಟಾಪಿಕ್ ಕೇಳೋಕೆ ಇಷ್ಟನ ನೀವು ನನಗೆ ಕಮೆಂಟ್ ಮಾಡಿರಿ. ಆದರೆ ದಯಮಾಡಿ ಶತ್ರುಗಳ ಬದಲಾಗಿ ಮಾಡಿರಿ, ಹಂಗೆ ಮಾಡಿರಿ ಅಂತ ಯಾರು ಬರೀತೀರಪ್ಪ ನೀವು. ಅದೇ ನಿಮ್ಮ ಶತ್ರು ನಿಮ್ಮ ಬದಲಾಗಿ ವಿಚಾರ ಮಾಡಾಕತ್ತಾನೆ, ಅವ ಏನು ವಿಚಾರ ಮಾಡಾಕತ್ತಾನ ಅಂತ ನಾ ಹೇಳಾಕೆ, ಅದನ್ನು ಕೇಳಿ ನೀವು ಆನಂದ ಪಡೋರು. ಏಕೆ ಮುಜೆ ಮಾಜರಾ ಕುछ ಸಮझ में नहीं आता. ಅದಕ್ಕೆ ಏನಾದರೂ ಕೇಳ್ರಿ, ನಾ ಅದ್ರ ಬದಲಾಗಿ ಮಾಡ್ತೇನೆ. ಬಟ್ उसमें कोई सेंस रहना चाहिए, तो मैं वो रीडिंग कर लूँगी ज़रूर. ओके, थैंक यू.